ಟೀಮ್ ಬೆಂಗಳೂರು ದಯವಿಟ್ಟು ನಾವು ನಿಮಗೆ ಡಿಸ್ಕಷನ್ಗೆ ಮತ್ತೆ ಸಮಯಾವಕಾಶವನ್ನು ಕೊಡ್ತೀವಿ. ಇದೀಗ ಎಂಟ್ರಿ ಇದೆ ಫಾರ್ ದ ಟಾಸ್. ಟೀಮ್ ವಿತ್ ಕ್ಯಾಪ್ಟನ್ ಓನರ್ ಜೊತೆಗೆ ಬರಬೇಕು ಪ್ಲೀಸ್. ಬೆಂಗಳೂರು 3-3 ಗೆದ್ದಿದ್ದಾರೆ. ಅದು ಶಿವಮೊಗ್ಗ 1 ಗೆದ್ದಿದೆ ಅಲ್ಲ. ಎರಡು ಸೋತಿದ್ದಾರೆ. 2 ಸೋತಿ 1 ಗೆದ್ದಿದ್ದಾರೆ ಶಿವಮೊಗ್ಗ. ಲಾಸ್ಟ್ ಲೀಗ್ ಮ್ಯಾಚ್ ಇವ್ರದ್ದು. ಬೋತ್ ಟೀಮ್ ಲಾಸ್ಟ್ ಲೀಗ್ ಮ್ಯಾಚ್ ಅಲ್ವಾ. 2 ಟೀಮ್ಗೂ ಇದೀಗ ಮೂರನೇ ಪಂದ್ಯದ ಟಾಸ್ ಅನ್ನ ನೆರವೇರಿಸುವಂತಹ ಸಮಯ. ಎರಡು ತಂಡಗಳ ಕ್ಯಾಪ್ಟನ್ಸ್ ಹಾಗೂ ಓನರ್ಸ್ ಒಂದು ಬ್ಯೂಟಿಫುಲ್ ಎಂಟ್ರಿ ಜೊತೆಗೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಒಂದ್ ಕಡೆಯಲ್ಲಿದ್ದಾರೆ ನಮ್ಮ ಸತತ ಗೆಲುವುಗಳನ್ನ ಸಾಧಿಸಿರುವಂತಹ ಬೆಂಗಳೂರು ಕ್ವೀನ್ಸ್ ತಂಡದ ಓನರ್ ಅರುಣ್ ರಾಮ್ ಗೌಡ ಹಾಗೂ ಕ್ಯಾಪ್ಟನ್ ಅನುಪಮ ಗೌಡ. ಇನ್ನೊಂದು ಕಡೆಯಲ್ಲಿ ಭರ್ಜರಿ ಜೋಶ್ನಲ್ಲಿರುವಂತಹ ನಮ್ಮ ಶಿವಮೊಗ್ಗ ಕ್ವೀನ್ಸ್ ನ ಕ್ಯಾಪ್ಟನ್ ಕಾರುಣ್ಯ ರಾಮ್ ಹಾಗೂ ಓನರ್ ಮಂಜುನಾಥ್. ಓಕೆ, ಇದೀಗ ಟಾಸ್ ನೆರವೇರಿಸಬೇಕು ಅಂದ್ರೆ ಮೇ ಬಿ ನಾವು ಈ ಕಡೆ ಈಗ ಟಾಸ್ ನೆರವೇರಿಸಬೇಕು ಅಂದ್ರೆ ನಮ್ಮ ಟಾಸ್ ಹಾಕೋರು ಇಬ್ರು ಬೇಕು. ಹಾಗಾಗಿ ಸ್ಪೆಷಲ್ ಗೆಸ್ಟ್ಗಳನ್ನ ಇಬ್ಬರನ್ನ ಕರಿತಾ ಇದ್ದೀನಿ. ಒಬ್ರು ನಮ್ಮ ಪ್ಲೇಯರ್ ಆಫ್ ದಿ ಸೀರೀಸ್ಗೆ ಇವಾಯ್ಸ್ ಬೈಕ್ ಅನ್ನ ನೀಡ್ತಾ ಇರುವಂತಹ ಇವಾಯ್ಸ್ ಹೈಬ್ರಿಡ್ ಸ್ಟೋರ್ ನ ಓನರ್ ಸುರೇಶ್ ರೆಡ್ಡಿ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವರ ಜೊತೆಗೆ ನಿರ್ಮಾಪಕರಾಗಿರುವ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಫಾರ್ ದ ಟಾಸ್. ಇವಾಯ್ಸ್ ನ ಓನರ್ ಸುರೇಶ್ ರೆಡ್ಡಿ ಸರ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ನಿರ್ಮಾಪಕರು ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ದಯವಿಟ್ಟು ಬನ್ನಿ. ನಿರ್ಮಾಪಕರಿಗೆ ದುಡ್ಡು ಕೊಡುವಷ್ಟು ದೊಡ್ಡವಳಾಗಿದ್ದೀನಿ ನಾನು, ಖುಷಿ ಆಗ್ತದೆ. ಓಕೆ ಸರ್, ಹೇಗಿದ್ದೀರಾ? ಸೂಪರ್. ಓಕೆ, ಈಗ ಟಾಸ್ ಹಾಕ್ಸೋಣ, ಆಮೇಲೆ ನಿಮ್ಮನ್ನು ಮಾತಾಡಿಸ್ತೇನೆ. ಓಕೆ ಅಲ್ವಾ? ಈಗ ಹಿಂದ್ಗಡೆಯಿಂದ ಒಮ್ಮೆ ನೀವು ಈ ಕಡೆ ತೋರಿಸಿದ್ರೆ ಅವರು ಆಯ್ಕೆ ಮಾಡ್ಕೋತಾರೆ. ರೆಡಿ? ಓಕೆ, ನಾನು ಮುಟ್ಲಾ? ಹಾ, ಓ ಓಕೆ. ಕಾಲ್ ಮಾಡೋದು ಬ್ಯಾಂಗ್ಳೂರ್ ಕ್ವೀನ್ಸ್. ಟಾಸ್ ಅನ್ನ ಗೆದ್ದಿದೆ ಶಿವಮೊಗ್ಗ ಕ್ವೀನ್ಸ್. ಕಂಗ್ರ್ಯಾಚುಲೇಷನ್ಸ್ ಕಾರುಣ್ಯ ಅವರೇ. ಏನು ಆಯ್ಕೆ ಮಾಡ್ಕೋತೀರಾ? ಬ್ಯಾಟಿಂಗ್. ಓಕೆ, ಮ್ಯಾಕ್ಸಿಮಮ್ ನಾನು ಟಾಸ್ ಆದಾಗಿಂದ ನೋಡ್ತಾ ಇರೋದು ಯಾರೆಲ್ಲ ಟಾಸ್ ಗೆದ್ದಿದಾರೋ ಅವರು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡೋದು. ಯಾಕೆ ಬ್ಯಾಟಿಂಗ್? ಫಸ್ಟ್ ಚೇಂಜ್. ನೀವೇ ಇವಾಗ ಹೇಳಿದ್ರಲ್ಲ ಅಂತ, ಸೊ ಒಂದು ಚೇಂಜ್ ಇರಲಿ ಅಂತ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಬ್ಯಾಟಿಂಗ್ ಇಂದ ಅಂತ. ಬದಲಾವಣೆ ಶಿವಮೊಗ್ಗದ ನಿಯಮ. ಓಕೆ, ನಿಮ್ಗೆ ಈಗ ಫೀಲ್ಡಿಂಗ್ ಸಿಕ್ಕಿದೆ. ಹನುಮಾನ್ ಚಾಲೀಸ ಏನೋ ಪಠಿಸ್ತಾ ಇದ್ರಿ ಅಂತ ಗೊತ್ತಾಯ್ತು, ಹೌದಾ? ದೇವ್ರನ್ನ ನೆನಪು ಮಾಡ್ಕೊಂತೀವಿ ಅಷ್ಟೇ. ಏನೇ ಕೆಲಸ ಅಥವಾ ಶುರು ಮಾಡ್ಬೇಕಂದ್ರೆ ಐ ಥಿಂಕ್ ನಮ್ಮ ಜೊತೆಗೆ ಆಂಜನೇಯ ಪ್ರತಿದಿನ ಇರ್ತಾರೆ. ಅವರು ನಂಬ್ತಾರೆ, ನಾವು ನಂಬ್ತೀವಿ, ಇಡೀ ಟೀಮ್ ನಂಬ್ತೀವಿ. ಆ್ಯಂಡ್ ಹನುಮಾನ್ ಇದ್ರೆ ಎಲ್ಲ ಕಡೆ ಗೆಲುವಿದೆ ಅಷ್ಟೇ.
ಅದು ಖಂಡಿತ ನಿಮ್ಮ ಗೆಲುವಿನಲ್ಲಿ ಹನುಮನ ಆಶೀರ್ವಾದವೂ ಇದೆ. ಸತತ 3 ಗೆಲುವುಗಳನ್ನು ಸಾಧಿಸಿದ್ದೀರಾ. ಇದು 4ನೇ ಆಟ ಆಗಿರೋದ್ರಿಂದಾಗಿ ಒಂದು ಟೀಮ್ಗೆ ಇರೋದೇ 4 ಪಂದ್ಯಗಳು, 3 ಕ್ಲೀನಾಗಿ ಸ್ವೀಪ್ ಮಾಡಿದ್ದೀರಾ. 4ನೇದು ವಿನ್ ಆದರೆ ನಿಮಗೆ ನೆಕ್ಸ್ಟ್ ಆರಾಮಾಗಿ ಡೈರೆಕ್ಟ್ ಎಂಟ್ರಿ. ಸೊ ಪ್ರೆಷರ್ ಇದೆಯಾ ಅಷ್ಟೇ ಆರಾಮಾಗಿ ಹೋಗಬೇಕು ಅಂತ? ನೋ ಇಲ್ಲ. ಆಬ್ವಿಯಸ್ಲಿ ನಿನ್ನೆಯಿಂದ ಟೀಮ್ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಆಡಿದ್ದಾರೆ, ಅದಕ್ಕಾಗಿ ಗೆದ್ದಿರೋದು. ಆ್ಯಂಡ್ ಆಬ್ವಿಯಸ್ಲಿ ಆಪೋಸಿಟ್ ಟೀಮ್ ಸ್ಟ್ರಾಂಗ್ ಇರೋದಕ್ಕೆ ಅಲ್ವಾ ನಾವು ಸ್ಟ್ರಾಂಗ್ ಆಗಿ ಗೆಲ್ಲಕ್ಕೆ ಸಾಧ್ಯ ಆಗಿರೋದು. ಈಗ ಮಾಡ್ರು ಮುಂದಿನ ಮ್ಯಾಚ್ ಏನಿದೆ 3 ಮ್ಯಾಚು, ಅದಕ್ಕಿಂತ ಏನೋ ಜಾಸ್ತಿ ಆಡೋಣ ಅಂತ ಅಷ್ಟೇ. ಆ ಪ್ರೆಷರ್ ಇದೆ, ಬಟ್ ಚೆನ್ನಾಗಿ ಆಡ್ತೀವಿ. ಆಬ್ವಿಯಸ್ಲಿ ವಿ ವಿಲ್ ರಾಕ್ ಇಟ್. That's so sweet. All the best ಅನುಪಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಕಾರುಣ್ಯ ಅವರೇ, ಸಾಕಾಗಿ ಆಡಿ 2 ಟೀಮ್ ಅವರು. ಥ್ಯಾಂಕ್ ಯು. ನಮ್ಮ ಓನರ್ಸನ್ನು ನಾನು ಫಸ್ಟ್ ಇನ್ನಿಂಗ್ಸ್ ಮುಗಿದ ಕೂಡಲೇ ಯಾವ ಡಿಸ್ಕಷನ್ಗೂ ಟೈಮ್ ಕೊಡಲ್ಲ, ಆಗ ನಿಮ್ಮಿಬ್ಬರನ್ನು ಮಾತಾಡಿಸ್ತೇನೆ. ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು ಅರುಣ್ ಸರ್, ಥ್ಯಾಂಕ್ ಯು. ಲಕ್ಷ್ಮಿ ಸರ್ ಬನ್ನಿ. ಬನ್ನಿ ಸರ್, ಪರವಾಗಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇವರು ನಮ್ಮ ಪ್ಲೇಯರ್ ಆಫ್ ದಿ ಸೀರೀಸ್ಗೆ ಈ ವೈಸ್ ಬೈಕನ್ನು ಕೊಡುವಂತಹ ಉದಾರ ಮನಸ್ಸಿನವರು ನಮ್ಮ ಸುರೇಶ್ ರೆಡ್ಡಿ ಸರ್. 2ನೇ ದಿನ ಹೇಗೆ ಅನ್ನಿಸ್ತಾ ಇದೆ? Super excited to see all our queens playing very good cricket, and they have started very small, and it has become a very big tournament. So I wish all the teams very best. ಓಕೆ, ಆ್ಯಂಕರ್ಗೆ ಬೈಕು ಏನು ಸೈಜ್ ಆಗಲ್ಲ ಅಂತ ಕೊಡ್ತಿಲ್ವ ಏನು? ಸುಮ್ಮನೆ ಸರ್, ತಮಾಷೆಗೆ. ಓಕೆ, ಇವತ್ತು ನಿಮ್ಮ ನಿರೀಕ್ಷೆ ಹೇಗಿದೆ? ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಹಾಸನ ಟೀಮ್ ಕೂಡ ಆಮೇಲೆ ಆಡ್ತಾ ಇದೆ, ಅವ್ರಿಗೆ ಏನಾದರೂ ಸಜೆಷನ್ಸ್ ಏನಾದರೂ ಕೊಟ್ಟಿದ್ದೀರಾ? No, let them show their best. ಎಷ್ಟು ಜಾಸ್ತಿ ಮಾತಾಡ್ತಾರಲ್ವಾ ಇವರು, ರಾಜಕಾರಣಕ್ಕೆ ಹೋಗೋದು ಬೇಡ ಅಂತ ಅನ್ಸುತ್ತೆ. ಲಕ್ಷ್ಮೀಕಾಂತ್ ರೆಡ್ಡಿ ಸರ್, QPL ಖಂಡಿತ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ವಿಭಿನ್ನವಾದಂತಹ ಪ್ರಯತ್ನ. ನಾವೆಲ್ಲರೂ ನೋಡಿದ್ದೀವಿ, ಎಲ್ಲ ಗಂಡ್ಮಕ್ಳು ಆಡೋದು, ನಮ್ಮ ಹೆಣ್ಮಕ್ಳು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರೆಸೋದು ಎಲ್ಲ ಕಡೆಗಳಲ್ಲೂ ಕೂಡ, ಅದನ್ನು ಬ್ಯೂಟಿಫುಲ್ ಆಗಿರುತ್ತೆ. ಆದರೂ ಇದು ಇನ್ನೂ ವಿಭಿನ್ನ. ಇದ್ರ ಬಗ್ಗೆ ದಯವಿಟ್ಟು. ಖಂಡಿತ ತುಂಬ ಚೆನ್ನಾಗಿ ಆಗಿ ಬರ್ತಾ ಇದೆ. ನಾನು ಬೇರೆ ತುಂಬ ಟೂರ್ನಮೆಂಟ್ಸ್ ಅಟೆಂಡ್ ಮಾಡಿದ್ದೀನಿ, ಬಟ್ ಈ ಥರ ರೈಟ್ ಫ್ರಮ್ ಬಿಗಿನಿಂಗ್ ಸಕ್ಕತ್ತಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಮಹೇಶ್ ಗೌಡರು ಇವಾಗ ಅಲ್ಲಿ ಸಿಕ್ಕಿರೋ ಅದೇ ಹೇಳ್ತಾ ಇದ್ದೆ, ನಾನು ನಿಮ್ಮ ಫಸ್ಟ್ ಎಂಟ್ರಿನೇ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಸೊ ಫಿನಿಶ್ ಅದಕ್ಕಿಂತ ವಂಡರ್ಫುಲ್ಲಾಗಿ ನಮ್ಮ ಹೆಣ್ಮಕ್ಳು ಕೊಡ್ತಾರೆ, ಅದಂತೂ ಗ್ಯಾರಂಟಿ. ಏನು ಜೋಶ್ ಇದೆ. ನಾನು ಅದೇ ನಿನ್ನೆ ಫುಲ್ ಬರೋಕ್ಕಾಗಿಲ್ಲ, ಸಾರಿ, ಬಟ್ ಲೈವ್ ನೋಡ್ತಾನೆ ಇದ್ದೀನಿ. ಆಮೇಲೆ ಅನುಪಮ ಅವರು ನಿನ್ನೆ ಹ್ಯಾಟ್ರಿಕ್ಕು, ಫಸ್ಟ್ ಹ್ಯಾಟ್ರಿಕ್ ಆ್ಯಕ್ಚುಲಿ ವಂಡರ್ಫುಲ್. ಬಟ್ ಟೀಮ್ ಸ್ಪಿರಿಟ್ ಹಂಗಿದೆ, ತುಂಬ ಚೆನ್ನಾಗಿ ಆಡ್ತಾರೆ ಎಲ್ಲ ಹೆಣ್ಮಕ್ಳು. ಆಲ್ ದ ಬೆಸ್ಟ್ QPL. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಟ್ರಿಕ್ ವಿಕೆಟ್ ನಿನ್ನೆ ಆಯಿತು, ಇವತ್ತೊಂದು ಹಾಫ್ ಸೆಂಚುರಿ ಬೆಳಗಾವಿ ತಂಡದ ಆಟಗಾರ್ತಿಯೊಬ್ಬರು ಆಗಿದ್ದಾರೆ. ಸೊ ಹೊಸ ದಾಖಲೆಗಳತ್ತ ನಮ್ಮ QPL ಸಾಗ್ತಾ ಇದೆ. ನಿಮ್ಮ ಸಹಕಾರ ಇದೇ ರೀತಿ ಆಗಿಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದೀಗ ನಮ್ಮ 3ನೇ ಪಂದ್ಯವನ್ನ ಶುರು ಮಾಡುವಂತಹ ಸಮಯ. ಒಂದು ಕಡೆಯಲ್ಲಿದ್ದಾರೆ ಬೆಂಗಳೂರು ಕ್ವೀನ್ಸ್, ಇನ್ನೊಂದು ಕಡೆಯಲ್ಲಿ ನಮ್ಮ ಶಿವಮೊಗ್ಗ ಕ್ವೀನ್ಸ್. ನೇರವಾಗಿ ನಮ್ಮ ಫೀಲ್ಡರ್ಸ್ ಎಂಟ್ರಿಯನ್ನು ಪಡೆದುಕೊಳ್ಳುವಂತಹ ಸಮಯ. ಓಕೆ, ಫೀಲ್ಡರ್ಸ್ ಎಂಟ್ರಿ ಆಗಬೇಕು. ಇಲ್ಲಿಬ್ರು ಫೀಲ್ಡರ್ಸ್ ಪಾಪ್ಕಾರ್ನ್ ತಿಂತಿರೋ ಥರ ಕೂತಿದ್ದಾರೆ. ಪ್ರಾವಿಡೆಂಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದರ 3ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ ಪ್ರಾರಂಭ ಆಗ್ತಾರೆ. ಇದೀಗ ನಮ್ಮ ಫೀಲ್ಡರ್ಸ್ ಅಖಾಡಕ್ಕೆ ಬಾಲಿ ಜೋರಾದ ಚೌಕಾಳಿ ಟು ದ ಟೀಮ್ ಬೆಂಗಳೂರು ಕ್ವೀನ್ಸ್.
ಬೆಂಗಳೂರು ವರ್ಸಸ್ ಶಿವಮೊಗ್ಗ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭ. ಟಾಸ್ನ ಗೆದ್ದಿರೋದು ಬೆಂಗಳೂರು, ಫೀಲ್ಡಿಂಗ್ನ ಆಯ್ಕೆ ಮಾಡಿಕೊಂಡಿರೋದು. ಸೋಲಿಲ್ಲದ ಸರದಾರ ಈ ಟೂರ್ನಮೆಂಟ್ ಅಲ್ಲಿ ಯಾರಪ್ಪ ಅಂದ್ರೆ ಅದು ಬೆಂಗಳೂರು ಕ್ವೀನ್ಸ್. 3-3 ಗೆದ್ದಿರೋದು. ಇದು ಅವರ ಕಡೆ ಲೀಗ್ ಪಂದ್ಯ. ಈ ಪಂದ್ಯನ ಗೆದ್ರು ಅಂದ್ರೆ ಇವರು ಅವರ ಗ್ರೂಪ್ ಅಲ್ಲಿ ಟಾಪ್ ಟೀಮ್ ಆಗಿ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸ್ಗೆ. ಟಾಪ್ ಟೀಮ್ ಆಗಿ ಕ್ವಾಲಿಫೈ ಆಗೋದು ಯಾಕೆ ಮುಖ್ಯ ಆಗುತ್ತೆ ಅಂತ ಅಂದ್ರೆ ಅವರು ಕ್ವಾಲಿಫೈಯರ್ 1 ಆಡ್ತಾರೆ, ಅಂದ್ರೆ ಡಬಲ್ ಚಾನ್ಸ್ ಇರುತ್ತೆ ಫೈನಲ್ ನ ಪ್ರವೇಶ ಮಾಡೋದಕ್ಕೆ. ಸೊ ಹಾಗಾಗಿ ಇವರಿಗೆ ಬೆಟರ್ ಚಾನ್ಸ್ ಇರೋದು. ಅಕಸ್ಮಾತ್ ಸೋತ್ರೆ ಟೇಬಲ್ ಟಾಪರ್ಸ್ ಆಗಲ್ವಾ ಅಂತ ಅಂದ್ರೆ ಸೋತ್ರು ಕೂಡ ಟೇಬಲ್ ಟಾಪರ್ಸ್ ಆಗೇ ಇರ್ತಾರೆ, ಬಟ್ ತುಂಬಾ ಕೆಟ್ಟದಾಗಿ ಸೋಲ್ಬಾರ್ದಷ್ಟೇ ಬೆಂಗಳೂರು ಕ್ವೀನ್ಸ್. ಸೊ ಹಾಗಾಗಿ ಒಂದು 50% ಆ ಟಾಪ್ ಸ್ಪಾಟ್ ನ ಸೀಲ್ ಮಾಡಾಗಿದೆ ಬೆಂಗಳೂರು ಕ್ವೀನ್ಸ್. 2ನೇ ಸ್ಥಾನದಲ್ಲಿರುವಂತಹ ಮೈಸೂರು ಕ್ವೀನ್ಸ್ ಆಲ್ರೆಡಿ 4 ಪಂದ್ಯಗಳನ್ನು ಆಡಿರೋದ್ರಿಂದ ಅವ್ರು ಏನ್ ಬೇಡ್ಕೋತಾ ಇರ್ತಾರೆ ಅಂತ ಅಂದ್ರೆ ದೊಡ್ಡ ಅಂತರದಿಂದ ಬೆಂಗಳೂರು ಕ್ವೀನ್ಸ್ ಸೋಲ್ಲಿ, ಶಿವಮೊಗ್ಗದವರು ದೊಡ್ಡ ಅಂತರದಿಂದ ಗೆಲ್ಲಿ, ಅವಾಗ ಮೈಸೂರು ಕ್ವೀನ್ಸ್ ಟೇಬಲ್ ಟಾಪರ್ಸ್ ಆಗಿ ಫಿನಿಶ್ ಆಗ್ತಾರೆ ಗ್ರೂಪ್ ಎ ನಲ್ಲಿ. ಶಿವಮೊಗ್ಗ ಚಾನ್ಸ್ ಇದೆಯಾ ಬರೋದಕ್ಕೆ ಅಂತ ಅಂದ್ರೆ ಇಲ್ಲ. ಶಿವಮೊಗ್ಗ ಕ್ವೀನ್ಸ್ ಪಾರ್ಟಿ ಸ್ಪಾಯ್ಲರ್ಸ್ ಆಗ್ಬೋದಷ್ಟೇ. ಬೆಂಗಳೂರು ಹಾಗೂ ಮೈಸೂರು ಯಾರು ಕಾಲೆಳಿಬೋದಷ್ಟೇ ಹೊರತು ಅವರು ಕ್ವಾಲಿಫೈ ಆಗೋದಕ್ಕಾಗಲ್ಲ ಶಿವಮೊಗ್ಗ ಕ್ವೀನ್ಸ್. ಬಟ್ ಸ್ಪಿರಿಟ್ ಇಂದ ಅವರ ಕೊನೆಯ ಪಂದ್ಯವನ್ನು ಆಡೋದಕ್ಕೆ ಬರ್ತಾ ಇರೋದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಶಿವಮೊಗ್ಗ ಕ್ವೀನ್ಸ್. ಇದೀಗ ಬ್ರೈಟ್ ಕಲರ್ ಜೆರ್ಸಿ ಜೊತೆಗೆ ಬ್ರೈಟ್ ಆಗಿ ಸ್ಕೋರ್ ಕಲೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಕ್ವೀನ್ಸ್ ತಂಡದ ಓಪನಿಂಗ್ ಬ್ಯಾಟರ್ಸ್ ಅರ್ಪಿತಾ ಹಾಗೂ ಯಶಸ್ವಿನಿ. ಶಿವಮೊಗ್ಗ ಓಪನರ್ಸ್ ಅಂಕಣಕ್ಕೆ ಇಳಿದಾಯಿತು. ವಿಕೆಟ್ ಕೀಪರ್ ಆಗಿ ನಿಂತಿರೋದು ನಂದಿನಿ ಅವರು. ಎಲ್ಲರ ಗಮನನ ಸೆಳೆದಿದ್ದಾರೆ ಅವರ ಅದ್ಭುತವಾದ ಪರ್ಫಾರ್ಮೆನ್ಸ್ ಮೂಲಕ. ಒನ್ ಆಫ್ ದಿ ಸ್ಟಾರ್ಸ್ ಬೆಂಗಳೂರು ಟೀಮಲ್ಲಿ ಅವರು ಕೂಡ. ಶಿವಮೊಗ್ಗ ಟಾಸ್ ಗೆದ್ದಿರೋದು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿರೋದು. ಇಂಟ್ರೆಸ್ಟಿಂಗ್, ಯಾಕೆಂದ್ರೆ ಲಾಸ್ಟ್ ಒಂದು 10 ಪಂದ್ಯಗಳಿಂದ ಟಾಸ್ ಗೆದ್ದವರೆಲ್ಲ ಬೌಲಿಂಗ್ಗೆ ಚೂಸ್ ಮಾಡಿರೋದು. ಶಿವಮೊಗ್ಗದವರು ಅದು ಮಜಕ್ಕಾಗಿ ಆಡ್ತಿರೋಂಥ ಪಂದ್ಯ ಅಂತ ಹೇಳಿ ಫಸ್ಟ್ ಬ್ಯಾಟಿಂಗ್ ತಗೊಂಡಿದ್ದಾರೆ. ಚಿಕ್ಕವರಾಗಿದ್ದಾಗ ನಾವು ಟಾಸ್ ಗೆದ್ರೆ ಸಾಕು ಬ್ಯಾಟಿಂಗ್ ಅಂತ ಇದ್ವಿ, ಆ ಥರ ಶಿವಮೊಗ್ಗ ಅವರು ಈ ಹಂತದಲ್ಲಿ. ಸ್ಟ್ರೈಕ್ ನಲ್ಲಿ ಅರ್ಪಿತಾ ಮೊದಲ ರನ್ ಎಕ್ಸ್ಟ್ರಾ ಡಿಕ್ಲೇರ್ಡ್ ರನ್. ಸೊ ಹಾಗಾಗಿ ಸ್ಟ್ರೈಕ್ ಬದಲಾಗುತ್ತೆ. ಸ್ಫೂರ್ತಿ ಆರಂಭ ಮಾಡ್ತಾ ಇರೋದು ಬೌಲಿಂಗ್ ಅಟ್ಯಾಕ್. ಯಶಸ್ವಿನಿ ಹಾಗೂ ಅರ್ಪಿತಾ ಓಪನ್ ಮಾಡ್ತಾ ಇರೋದು ಶಿವಮೊಗ್ಗ ಪರವಾಗಿ. ಸಖತವಾಗ್ತಾರೆ. ಎವ್ರಿ ಬಾಲ್ ಬುಡ ಹೊಡಿತಾ ಇರೋದು ಸ್ಫೂರ್ತಿ. ಇದೇ ಥರ ಮಾಡ್ತಾರ ಅವರು ಓವರ್ ಪೂರ್ತಿ ಅಂತ ನೋಡ್ಬೇಕಾಗಿರೋದು. ಒಳ್ಳೆ ಆಲ್ರೌಂಡರ್ ಸ್ಫೂರ್ತಿ ಗೌಡ, ಓಪನಿಂಗ್ ಬ್ಯಾಟರ್, ಓಪನಿಂಗ್ ಬೌಲರ್. ಇವ್ರು ಹೇಳ್ದಂಗೆ ಟೀಮ್ ನಲ್ಲಿ ನಡೆಯೋದು. ಅನುಪಮ ಗೌಡ ಅವ್ರ ಕ್ಯಾಪ್ಟನ್ ಆಗಿದ್ರು ಸಹ. ಫುಲ್ ಟಾಸ್, ಮೊದಲ ರನ್ ಬ್ಯಾಟ್ ನಿಂದ ಬರ್ತಾ ಇರೋದು ಈ ಇನ್ನಿಂಗ್ಸ್ ನಲ್ಲಿ. ಚೆನ್ನಾಗಿ ತರಬೇತಿ ಕೊಟ್ಟಿದ್ದಾರೆ ಕೋಚ್ ನಾಗೇಂದ್ರ ಅವರು ಈ ತಂಡಕ್ಕೆ. ಇಡೀ ಟೂರ್ನಮೆಂಟಲ್ಲಿ ಒಂದು ಮ್ಯಾಚ್ ಸೋಲ್ದೇ ಇರೋ ಏಕೈಕ ತಂಡ ಬೆಂಗಳೂರು ಆಗಿದೆ ಸೋಫಾರ್. ಹ್ಯಾಟ್ರಿಕ್ ವಿಕ್ಟರೀಸ್, ಕ್ಲೀನ್ ಶೀಟ್ ನ ಮೇಂಟೈನ್ ಮಾಡ್ತಾರಾ ಗ್ರೂಪ್ ಹಂತದಲ್ಲಿ ಬೆಂಗಳೂರು ಕ್ವೀನ್ಸ್. ಟೀಮ್ ಇಂಡಿಯಾ ಹಿಂಗೆ ಆಡಿದ್ದು T20 ವರ್ಲ್ಡ್ ಕಪ್ ಅಲ್ಲಿ, ಜ್ಞಾಪಕ ಇದೆಯಲ್ಲ? ಒಂದೇ ಒಂದು ಗೇಮು ಸೋಲ್ದೆ ಕಪ್ನ ಎತ್ಕೊಂಡ್ ಬಂದಿದ್ದು. ನಾಯಕಿ ಅನುಪಮ ಗೌಡ
ಅವ್ರನ್ನ ಇಮಿಟೇಟ್ ಮಾಡ್ತಾ ಇದು ಸ್ಫೂರ್ತಿ. ತಕ್ಷಣನೇ ಸಾರಿ ಕೇಳಿದ್ರು ಸ್ಫೂರ್ತಿಗೆ. ಅನುಪಮ್ಮ ಅವ್ರು ನೀನು ಹೇಳ್ತಾ ಇರೋದು ಪರವಾಗಿಲ್ಲ ಬಿಡು ಅಂತ ಹೇಳಿರೋದು ಸ್ಫೂರ್ತಿ. 6 ರನ್ ಕೊಟ್ಟಿರೋದು, ಅದು ಒಂದು ಮಿಸ್ ಫೀಲ್ಡ್ ಇಂದ. ಒಳ್ಳೆ ಆರಂಭ ಬೆಂಗಳೂರು ಕ್ವೀನ್ಸ್ಗೆ. ಅವರು ಟಾಸ್ ಗೆದ್ದಿದ್ರೆ ಬೌಲಿಂಗೇ ಮಾಡ್ತಿದ್ರು ಅಂತ ಕಾಣುತ್ತೆ. ಫುಲ್ ಟಾಸು, ಬೇಗ ಒಂದು ಸಿಂಗಲ್ ನ ಕದ್ದು ಸ್ಟ್ರೈಕ್ ನ ಉಳಿಸ್ಕೋತಾರೆ ಅರ್ಪಿತಾ ಗೌಡ. ಮೊದಲ ಓವರ್ ಮುಕ್ತಾಯ ಆಗಿದೆ, 7ಕ್ಕೆ ನೋ ಲಾಸ್. ಕೋಲಾರ ಇನ್ನೊಂದು ಟೀಮ್ ಸಖತ್ತು ಬಲಿಷ್ಠವಾಗಿ ಕಾಣ್ತಾ ಇರೋದು ಆ ಗ್ರೂಪಿಂದ. ಈಗ ನಂದು ಬಂದಿರೋದು ಬೌಲಿಂಗ್ ಮಾಡೋದಕ್ಕೆ 2ನೇ ಓವರ್. ಸ್ಟಂಪ್ ಟು ಸ್ಟಂಪ್ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಒಳ್ಳೆ ಸ್ಪೀಡಲ್ಲಿ ಆಪರೇಟ್ ಮಾಡ್ತಾರೆ ನಂದಿನಿ. ಸ್ಟಂಪ್ ಟು ಸ್ಟಂಪೇ ಬ್ಯಾಟಿಂಗ್ ಆಡಿದ್ದು ಇವಾಗ. ಅದಕ್ಕೆ ನಾನ್ ಸ್ಟ್ರೈಕರ್ ಎಂಡಿಗೆ ತಾಗಿ 1 ರನ್ ತೃಪ್ತಿ ಪಡಬೇಕಾಗುತ್ತೆ ಅರ್ಪಿತಾ. ಫುಲ್ ಟಾಸು, ಬೌಂಡ್ರಿ, ಚಾನ್ಸೇ ಇಲ್ಲ ಅಲ್ಲಿ ತಡೆಯೋದಕ್ಕೆ. ಮದನ್ ಅವ್ರು ಬಂದಿದ್ದಾರೆ ಅಂಪೈರಿಂಗಿಗೆ. ಫಸ್ಟ್ 3 ಮ್ಯಾಚಲ್ಲಿ ಎಂತ ಅಬ್ಬರದ 4, 6ಗಳು ಬರ್ದಿದ್ದು. ಅವಾಗೆಲ್ಲ ಗೊತ್ತಿಲ್ಲ, ಅಲ್ಲಿ ಅಭ್ಯಾಸ ಬಲದಿಂದ ಅಂಪೈರಿಂಗ್ ಮಾಡ್ದಲೇ ಇರ್ಬೇಕಾದ್ರು 4, 6 ನೋಡಿದ್ರೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ನೀನು ಹೇಳೋದು ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದಾಗಲೂ ಅದೇ ಮಾಡ್ತಾರೆ ಅಂತ ಹೇಳ್ದಂಗೆ ಆಯ್ತು. ಅಲ್ಲ, ಹತ್ರದಿಂದ ನೋಡ್ತಾ ಇದ್ರಲ್ಲ ಮ್ಯಾಚ್ನ ಅವರ ಸಹೋದ್ಯೋಗಿಗಳು ಅಂಪೈರ್ ಮಾಡೋದನ್ನ. ಟಿವಿಲಿ ಮ್ಯಾಚ್ ನೋಡಿದಾಗ್ಲೂ ಹಂಗೇನಾಗಾರ ಅವ್ರನ್ನ ಕಾಸು ಕೊಟ್ಟು ಕರೆಸ್ಕೊಂಡ್ರೆ ಮಾತ್ರ. ಸಖತ್ತಾಗ್ತಾರೆ ನಂದಿನಿ ಅವರು. 1-4 ಫುಲ್ ಟಾಸ್ ಬಿಟ್ರೆ ಇನ್ನೆಲ್ಲ ಒಳ್ಳೆ ಬುಡ ಹೊಡಿತಾ ಇರೋದು, ಯಾರ್ಕರ್ ಲೆಂತ್ ಹಾಕ್ತಾ ಇರೋದು ನಂದಿನಿ ಅವರು. ಬಾಬಾ ಏನ್ ಜೋರಾಗಿ ಎಸಿದಾರ್ರಿ ನಂದಿನಿ. ಇದೇನು ಎಕ್ಸ್ಟ್ರಾ ಇಲ್ಲ, ಬಟ್ ಆದ್ರೂ 1 ರನ್ ಡಿಕ್ಲೇರ್ಡ್ ಆಗಿ ಬಂದಿರೋದ್ರಿಂದ ಸ್ಟ್ರೈಕ್ ನಲ್ಲಿ ಅರ್ಪಿತಾ, ಜರ್ಸಿ ನಂಬರ್ 7ರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 2ನೇ ಓವರ್ನ ಕೊನೆ ಬಾಲ್. ಒಬ್ಬೊಬ್ಬೊಬ್ಬ ಹೆಂಗ್ ಬುಡ ಹೊಡಿತಾರೆ ನೋಡಿ. ಬ್ಯಾಟಿಗೆ ಟಚ್ ಆಯಿತು ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂಪೈರು. ಸೊ ಹಾಗಾಗಿ 1 ರನ್ ಕೌಂಟ್ ಆಗುತ್ತೆ. ಮತ್ತೆ ಸ್ಟ್ರೈಕ್ ನಲ್ಲಿ ಅರ್ಪಿತಾ. ಲಾಸ್ಟ್ ಬಾಲ್ ಇವರು ಸಿಂಗಲ್ ಕರೀತಾ ಇದ್ದಾರೆ ಅರ್ಪಿತಾ ಅವರು. 2 ಓವರ್ ಆದ್ಮೇಲೆ 14ಕ್ಕೆ ನೋ ಲಾಸ್. ಇದು ಅಷ್ಟೇ, ಚಿಕ್ಕವರಿದ್ದಾಗ ಲಾಸ್ಟ್ ಬಾಲ್ ಒಂದು ಸಿಂಗಲ್ ತಗೋಬಿಡ್ತಿದ್ರು. ಸ್ಟ್ರೈಕ್ ಬೇಕು ನಮಗೆ, ಬ್ಯಾಟಿಂಗ್ ಆಸೆ ಅಂತ ಮಾತಾಡ್ತಾ ಇದ್ವಿ. ಶ್ರುತಿ ಅವರು ಬಂದಿರೋದು ಬೌಲಿಂಗ್ಗೆ. ಬೇಕೇ ಬೇಕು, 4 ಬೇಕು ಅಂತಿದ್ರು. ಎಂತ ಫೀಲ್ಡಿಂಗ್, ಬೆಸ್ಟ್ ಫೀಲ್ಡಿಂಗ್ ಈ ಟೂರ್ನಮೆಂಟ್ ಅಲ್ಲಿ ಅಂತ ಅನಿಸ್ತಾ ಇದೆ. ಎಫರ್ಟ್ ಹೆಂಗಿತ್ತು ಗುರು. ವಾವ್, ಸೂಪರ್ ಎಫರ್ಟ್. ಅದು ಆಕ್ಚುಲಿ ಈ ಫ್ಲೋರ್ನಲ್ಲಿ ಸ್ಲೈಡ್ ಮಾಡೋದಕ್ಕಾಗಲ್ಲ, ಬಟ್ ಆದರೂ ಕೂಡ ಡೈವ್ ಹಾಕಿದ್ದಾರೆ. ಮತ್ತೆ ಅದೇ ಕ್ಷೇತ್ರದಲ್ಲಿ ಬೌಂಡ್ರಿ ಗಳಿಸ್ಕೊಳ್ಳುವಂತ ಯತ್ನ ಅರ್ಪಿತಾ ಇಂದ. ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್. ನಮ್ಮ ಆರ್ಗನೈಸಿಂಗ್ ಕಮಿಟಿಯಲ್ಲಿರುವಂತಹ ಸಚಿನ್ ಅವರ ಫೋನ್, ನೀವು ಆಡಿ ಸಚಿನ್ ಅವರ ಮೊಬೈಲ್ ಫೋನ್ ಕಳೆದು ಹೋಗಿದೆ. ಸ್ಯಾಮ್ಸಂಗ್. ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ಆರ್ಗನೈಸಿಂಗ್ ಕಮಿಟಿಯಲ್ಲಿರುವ ಸಚಿನ್ ಮಹಾದೇವ್ ಅವರಿಗೆ ತಲುಪಿಸಿ. ಥ್ಯಾಂಕ್ ಯು.
ಚೆನ್ನಾಗಿ ಹೊಡೆದಿದ್ದಾರೆ 4. ಮತ್ತೊಂದು ಫುಲ್ ಟಾಸ್, ಮತ್ತೊಂದು ಬೌಂಡ್ರಿ, 3ನೇ ಬೌಂಡ್ರಿ ಅರ್ಪಿತಾ ಅವ್ರಿಗೆ ಈ ಓವರ್ನಲ್ಲಿ. ಶ್ರುತಿ ಅವರ ಲಯನ ಹಾಳು ಮಾಡ್ತಾ ಇರೋದು ಅರ್ಪಿತಾ ಇನ್ಫ್ಯಾಕ್ಟ್. ಈ ಪಾಯಿಂಟ್ ಫೀಲ್ಡ್ಗೆ ಒಂದು ಬಾಲು ಬಂದಿಲ್ಲ, ಅವ್ರನ್ನೂ ತೆಗೆದು ಅಲ್ಲಿ ಹಾಕ್ಬಾರ್ದೆ. ಹೋಗಿರೋ ಬೌಂಡ್ರಿ ಎಲ್ಲ ಲೆಗ್ ಸೈಡ್ ಮೇಲೆ 4 ಜನ ನಿಲ್ಸ್ಕೊಳ್ಳಿ, ಹೋಗಿರೋ ರನ್ ಎಲ್ಲ ಅಲ್ಲಿವೆ ಅಲ್ವಾ. ಪಿಚ್ ಹಾಕಿದ್ರು 6. ಹುಷಾರಾಗಿರ್ಬೇಕಲ್ಲಿ ಪ್ರೇಕ್ಷಕರು. 18 ರನ್ಗಳು ಅರ್ಪಿತಾ ಅವ್ರ ಬ್ಯಾಟ್ ನಿಂದ ಇದೇ ಓವರ್ನಲ್ಲಿ ಬಂದಿದೆ. ಕೆಲಸ ಕೊಡ್ತಾ ಇದ್ದಾರೆ ಮದನ್ ಅವ್ರಿಗೆ. ಡಮಾಲ್ ಡಿಮಿಲ್ ಬ್ಯಾಟಿಂಗು ಅರ್ಪಿತಾ ಅವರಿಂದ 11 ಬಾಲು 26 ರನ್ನು. ಅದ್ರಲ್ಲಿ 18 ರನ್ ಇದೆ ಓವರು. 6 ಬಾಲಿಗೆ 8 ರನ್ ಹೊಡೆದಿದ್ರು ನೋಡಿ. 2 ಕೈನೂ ಎದ್ಬಿಟ್ಟು ಇವರೇ ವೈಡ್ ಅಂತ ತೋರಿಸ್ಬಿಟ್ರು. ಅವ್ರಿಗೆ ಗೊತ್ತು ಯಾವ್ದು ವೈಡ್ ಇಲ್ಲ ಅಂತ. ದೂರ ಇರೋ ಬಾಲ್ನ ನಾನು ಮುಟ್ಟಲ್ಲ, ನನ್ನ ಹತ್ರ ಇರೋ ಬಾಲ್ ಬಿಡಲ್ಲ, ಆ ಥರ ಒಂದು ಬ್ಯಾಟಿಂಗು. ಅರ್ಪಿತಾ ಅವ್ರು ಹಿಂಗೆ ಬ್ಯಾಟಿಂಗ್ ಆಡಿದ್ರೆ ಇವರು 50 ಹೊಡಿಬೋದು. ಒಬ್ರು ದಾರಿ ತೋರಿಸ್ಬೇಕಷ್ಟೇ, ಆಮೇಲೆ ಎಲ್ಲ ಫಾಲೋ ಮಾಡ್ತಾರೆ. ಇದು ಹೆಲ್ಪ್ ಮಾಡುತ್ತೆ. 22 ರನ್ ಈ ಓವರ್ನಲ್ಲಿ ಅರ್ಪಿತಾ ಅವರ ಬ್ಯಾಟ್ ನಿಂದ, ಒಂದು ಎಕ್ಸ್ಟ್ರಾ ಸೇರಿಸಿ 23. 37ಕ್ಕೆ ನೋ ಲಾಸ್. ಬೆಂಗಳೂರು ಬೌಲಿಂಗ್ ಅಂತ ಹೇಳಿದ್ರೆ ಸಂಪ್ರದಾಯದ ಪ್ರಕಾರ ನಂಬರ್ 4 ಓವರ್ ಯಾರು ಮಾಡೋದು ಅಂದ್ರೆ ಅನುಪಮ ಗೌಡ ಅವರು. ಪ್ರತಿಯೊಂದು ಮ್ಯಾಚಲ್ಲಿ 4th ಓವರ್ ಮಾಡಿರೋದು, ಲಾಸ್ಟ್ ಗೇಮಲ್ಲಿ ಹ್ಯಾಟ್ರಿಕ್ನ ತಗೊಂಡಿರೋದು. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರೋದು ಅವರ ತಂಡ. ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ ಅನುಪಮ ಗೌಡ. ಏನೋ ಮಂತ್ರ ಹೇಳ್ಕೊಂಡೇ ಬೌಲಿಂಗ್ ಮಾಡೋಂಗೆ ಬರ್ತಾನೆ ನನಗೆ ಕಾಣಿಸ್ತಾ ಇದೆ. ಡಾಟ್ ಬಾಲ್ ಮಂತ್ರ ಅದು, ಅಥವಾ ವಿಕೆಟ್ ಬರೋ ಮಂತ್ರ. ಕಬಡ್ಡಿ ಆಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಕಬಡ್ಡಿ ಕಾಮೆಂಟ್ರಿನೂ ಮಾಡಿದ್ದಾರೆ ನೋಡಿ. ಇದೇ ಮಂತ್ರ. ಸ್ಟಂಪ್ ಮಿಸ್ ಮಾಡಿದ್ನಲ್ಲ ಅಂತ ಬೇಜಾರ್ನಲ್ಲಿದ್ದಾರೆ ಕೀಪರ್ ಸ್ಫೂರ್ತಿ. ಮಜಾ ಟಾಕಿಸ್ ಖ್ಯಾತಿಯ ಜಗ್ಗಪ್ಪ ಕ್ಯೂಪಲ್ ವೀಕ್ಷಣೆಗಾಗಿ ಆಗಮಿಸಿಕೊಂಡಿದ್ದಾರೆ. ಜಗ್ಗಪ್ಪ, ಸ್ವಾಗತ ನಿಮಗೆ, ಸ್ವಾಗತ ಸುಸ್ವಾಗತ ಜಗ್ಗಪ್ಪ ಅವರೇ. ಮತ್ತೊಂದು ಡಾಟ್ ಬಾಲ್. ಈ ಬಾರಿ ಸ್ಟಂಪ್ ಯಶಸ್ವಿಯಾಗಿ ಮಾಡಿದ್ದಾರೆ ಸ್ಫೂರ್ತಿ. ಯಶಸ್ವಿನಿ ಔಟ್ ಆಗಿ ಹೋಗ್ತಾ ಇದ್ದಾರೆ. ಸೆಲೆಬ್ರೇಷನ್ ನೋಡಿ ಅನುಪಮ ಗೌಡ ಅವರಿಂದ. ಮಂತ್ರ ವರ್ಕ್ ಆಗ್ತಿದೆ. ಜಗ್ಗಪ್ಪ, ಹೆಲ್ಮೆಟ್ ಬಾಕ್ಸ್ ಕಡೆ ಬರಬೇಕು ನೀವು, ಅವಾಗ ಬಂದು ಮಾತಾಡ್ಕೊಂಡು ಹೋಗ್ಬೇಕು. ಸಾಕತ್ ಸ್ಟಂಪಿಂಗು. ಆಮೇಲೆ ಈ ಟೂರ್ನಮೆಂಟಲ್ಲಿ ಫಸ್ಟ್ ಎವರ್ ಸ್ಟಂಪಿಂಗ್ ನಾವು ನೋಡ್ತಾ ಇರೋದು ಮಿಸ್ಟರ್ ಶಶಾಂಕ್ ಸ್ಫೂರ್ತಿ ಅವರ ವಿಕೆಟ್ ಕೀಪಿಂಗ್ ಅಲ್ಲಿ ಆ ಸ್ಟಂಪಿಂಗ್ ಆಗಿರೋದು. ಅವ್ರ ಜರ್ಸಿ ನಂಬರು 7 ಅಂತ ನೋಡಿದೆ, ಇಲ್ಲ. ಅನುಪಮ ಗೌಡ ಮಂತ್ರ ಹಾಗೂ ತಂತ್ರ ಎರಡೂ ಬೊಂಬಾಡಾಗಿದೆ ಅವ್ರದ್ದು. ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದಿದ್ದಾರೆ ಗುರುಪೂರ್ಣಿಮೆ ಅಂತ. ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಅಂದ್ರೆ ಫೀಲ್ಡರ್ಸು ಕೀಪರ್ಸು ಎಲ್ಲರೂ ಸಾಥ್ ಕೊಡ್ತಾರೆ. ಅನುಪಮ ಗೌಡ ಕ್ಯಾಪ್ಟನ್ ಅವರು ಬೌಲಿಂಗಿಗೆ ಬಂದ್ರು ಅಂತ ಅಂದ್ರೆ ನಾಯಕಿಗೆ ಚೆನ್ನಾಗಿ ಸಾಥ್ ಕೊಡ್ತಾ ಇರೋದು ಅವರ ಆಟಗಾರ್ತಿಯರು.
ಆ ಲಾಸ್ಟ್ ಓವರ್ ಅಷ್ಟು ದುಬಾರಿ ಆದ್ರೂ ಆ ಮೊಮೆಂಟಮ್ನ ಹಂಗೆ ಸ್ಟಾಪ್ ಮಾಡಿರೋದು ಅನುಪಮ ಅವರು ಒಂದ್ಸತಿ ಬಂದ್ಮೇಲೆ. ಅವ್ರು ಯಾವಾಗಲೂ ಇನ್ನೊಂದು ನೆನಪಿದ್ಯಾ, 74 ರನ್ ನೋಡಿದಾಗ ಅವರ ಒಂದು ಟೋಟಲ್ ಕೂಡ ದುಸ್ಥಿತಿಲಿತ್ತು. ಏನಾದ್ರು ಚೇಸ್ ಮಾಡ್ಬಿಡ್ತಾರಾ ಅಂತ ಅನ್ಕೊಂಡಿರ್ಬೇಕಾದ್ರೆ ಇವರ 4ನೇ ಓವರ್ ಗೇಮ್ ಚೇಂಜಿಂಗ್ ಓವರ್ ಆಗಿದ್ದು. ಅದಾದ್ಮೇಲೆ ಹ್ಯಾಟ್ರಿಕ್ ಓವರ್ ಮಾಡಿದ್ರು ಲಾಸ್ಟ್ ಮ್ಯಾಚ್ನಲ್ಲಿ. ಇವಾಗಲೂ ಕೂಡ ಮೊಮೆಂಟಮ್ ಶಿಫ್ಟ್ ಆಗಿದೆ. ಕ್ಲೀನ್ ಬಾಲ್, ಎಷ್ಟು ಹೋಗಿದ್ರು ಸಾಲಲ್ಲ ಅನುಪಮ ಗೌಡ ಅವರ ಬೌಲಿಂಗ್ ನ. ಮತ್ತೊಮ್ಮೆ ಈ ಓವರಲ್ಲಿ 2 ವಿಕೆಟ್ನ ತಗೊಂಡಿರೋದು. ಪ್ರಾಬ್ಲಿ ಇವರು ಈ ಟೂರ್ನಮೆಂಟ್ನ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗೋ ಸಾಧ್ಯತೆಗಳಿದೆ. ಒಂದ್ ಕಣ್ಣು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಈ ವೈಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಮೇಲೆ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ಗೆ ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಸಿಗುತ್ತೆ. ಅನುಪಮ ಗೌಡ ಅವರು ಒಳ್ಳೆ ಕಂಟೆಂಜೆಂಟ್ ಆ ಒಂದು ಪ್ರಶಸ್ತಿಗೆ. ಹ್ಯಾಟ್ರಿಕ್ ತಗೊಂಡವ್ರಿಗೆ ಎಲೆಕ್ಟ್ರಿಕ್ ಕೊಡ್ತೀರಾ ನೀವು? ಚೆನ್ನಾಗಿದೆ. ಅದೇ ಡೆಲಿವರಿ ಮಂತ್ರ ಹೇಳಿ ಹೇಳಿ ಅಪೋನೆಂಟ್ಸ್ ನ ಮೋಡಿ ಮಾಡಿರೋದು. ಮೊದಲ ಎಕ್ಸ್ಟ್ರಾ ಅನುಪಮ ಗೌಡ ಅವರು ಆಗ್ತಾ ಇರೋದು. ಇಷ್ಟೊತ್ತು ಎಕ್ಸ್ಟ್ರಾ ಆರ್ಡಿನರಿ ಬೌಲಿಂಗ್ ಮಾಡ್ತಾ ಇದ್ರು, ಈ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲ, ಇವಾಗ ಎಕ್ಸ್ಟ್ರಾ, ಇವಾಗ ಆರ್ಡಿನರಿ ಬೌಲಿಂಗು. ನೋ ಬಾಲ್ ಅಂತ ಹೇಳ್ತಾ ಇರೋದು ಅಂಪೈರ್ ಮದನ್ ಮಡಕೇರಿ. ಮಂತ್ರ ನಿಂತೋಗಿದೆ, ಅದಕ್ಕೆ ವೈಡ್ ಬಂದಿದ್ದು. ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾರೆ. ಈಗ 2 ರನ್ ಕೊಟ್ಟಿರೋದು, 2 ವಿಕೆಟ್ ತಗೊಂಡಿದ್ದಾರೆ. ಕಡೆ ಡೆಲಿವರಿ, ಸೂಪರ್ ಬೌಲಿಂಗು. ಮಂತ್ರ ವಾಪಸ್ ಬಂತು, ಡಾಟ್ ಬಾಲ್ ವಾಪಸ್ ಬಂತು. 4 ಓವರ್ ಆದ್ಮೇಲೆ 39ಕ್ಕೆ 2 ಶಿವಮೊಗ್ಗ ಕ್ವೀನ್ಸ್. ಇವ್ರಿಗೆ ಮಂತ್ರವಾದಿ ಅಂತ ಕರಿಬೋದಾ? ಮಂತ್ರವಾದಿ ಕರೆಕ್ಟ್, ಮರ್ತೋಗಿದ್ದೀರಾ ಆ ವರ್ಡ್? ಈ ಕಬಡ್ಡಿಲಿ ರೇಡ್ ಮಾಡ್ಬೇಕಾರೆ ರೇಡರ್ಗಳು ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾ ಮಾಡ್ತಾರೆ ನೋಡಿ, ಹಂಗೆ ಇವ್ರು ಬೌಲಿಂಗ್ ಮಾಡ್ಬೇಕಾರೆ ಬಿಡ್ದಲೆ ಅವ್ರು ಕಂಪ್ಲೀಟ್ ಆಗೋ ತನಕನೂ ಆ ಒಂದು ಜಪಾನ ಬಿಡೋದಿಲ್ಲ. ಯಾವ ಮಂತ್ರ ಹೇಳ್ತಾರೆ ಅಂತ ಮ್ಯಾಚ್ ಆದಮೇಲೆ ವಿಚಾರಣೆ ಮಾಡಿ ತಿಳ್ಕೊಳ್ಳೋಣ. ವರ್ಕ್ ಆಗುತ್ತೆ ಆದರೆ ಇವ್ರು ಹೇಳಿರೋ ಮಂತ್ರ ಎಲ್ಲ. ಬೇರೆ ಟೀಮ್ ಅವ್ರು ಕಲ್ತ್ಕೊಬಿಟ್ರೆ ನಾವು ಕಿವಿ ಮಾತು ನಮ್ಗೆ ಹೇಳಿ ಸಾಕು ಅಂತ ಕೇಳೋಣ. ಆಮೇಲೆ ನಾವು ಕಾಮೆಂಟ್ರಿ ಅನೌನ್ಸ್ ಮಾಡಿದ್ರೆ 10 ಟೀಮ್ಗೂ ಒಳ್ಳೇದಾಗುತ್ತೆ. ಯಾವುದೇ ಟೀಮ್ ಏನಾರು ಹಂಚ್ಕೋಬೇಕು ಈ ಟೂರ್ನಮೆಂಟ್ ಬಗ್ಗೆ ಅಂದರೆ ನಮ್ಮ ಹತ್ರ ಹೇಳಿ ಸಾಕು, ನಾವು ಊರಿಗೆಲ್ಲ ತಿಳಿಸ್ತೀವಿ. ಅದಕ್ಕೆ ನಮ್ಮನ್ನು ಬ್ರಾಡ್ಕಾಸ್ಟರ್ಸ್ ಅಂತ ಕರೆಯೋದು. ಊರಲ್ಲಿರೋರೆಲ್ಲ ನೋಡ್ಬೋದು QPL ನ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ. ನಿನ್ನೆನೂ ನೋಡಿರ್ತೀರಾ, ಇವತ್ತು ಸಂಜೆವರೆಗೂ ನಿಮಗೆ ಕ್ರಿಕೆಟ್ ಮಧ್ಯದಲ್ಲಿ 196 ರಾಷ್ಟ್ರದಲ್ಲಿ ಲೈವ್ ಬರ್ತಾ ಇರೋದು, ಜ್ಞಾಪಕ ಇರಲಿ. ಬರೀ ಇಂಡಿಯಾ ಅಲ್ಲ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕ್ರಿಕೆಟ್ನ ಜೊತೆಗೆ. ಎಂಟರ್ಟೈನಿಂಗ್ ಸಂಡೇನ ಮತ್ತಷ್ಟು ಎಂಟರ್ಟೈನಿಂಗ್ ಮಾಡ್ತಾ ಇರೋದು ಈ ಬೌಂಡ್ರೀಸ್. ನಾಯಕಿ ಕಾರುಣ್ಯ ರಾಮ್ ತರಾಟೆ ತಗೊಂಡಿದ್ದಾರೆ. ನಿನ್ನೆ ಕೂಡ ನಿಮಗೆ ಜ್ಞಾಪಕ ಇದ್ರೆ ಇವರು ಈ ಕವರ್ಸ್ ರೀಜನ್ ಅಲ್ಲಿ 6 ಸ್ಪೆಷಲಿಸ್ಟ್ ಅಂತ ತೋರಿಸಿರೋದು. ಇವತ್ತು ಕೂಡ ಅವರ ಮೊದಲನೇ 6 ಬಂದಿರೋದು ಕವರ್ಸ್ ರೀಜನ್ ಅಲ್ಲಿ. ಮತ್ತೊಂದು ಫುಲ್ ಟಾಸ್. ಈ ಬಾರಿ ಕೂಡ ಅಲ್ಲಿ ಏನ್ ಫೀಲ್ಡಿಂಗ್ ಮಾಡ್ತಾರ್ರಿ, ಬಟ್ ಬೌಂಡ್ರಿ ಹೋಗಿದೆ. ಆದ್ರೂ ಇವರ ಫೀಲ್ಡಿಂಗ್ ಇಂಪ್ರೆಸ್ ಮಾಡಿದೆ. ಅವ್ರ ಎಫರ್ಟ್ಗೆ ನೀವು ಮೆಚ್ಚುಗೆ ಸಲ್ಲಿಸಲೇಬೇಕು. ಒಂದು 6 ಆದ್ಮೇಲೆ ಒಂದು 4, 6 ಕವರ್ಸ್ ಅಲ್ಲಿ ಅಂದ್ರೆ 4 ಮಿಡ್ ವಿಕೆಟ್ ಅಲ್ಲಿ. ಅದೇ ಕ್ಷೇತ್ರದಲ್ಲಿ ನಿನ್ನೆ ಇಂಜುರಿನ ನೋಡಿದ್ದು. ಹೌದು, ಡಾಕ್ಟರ್ ಅಖಿಲ ಪ್ರಕಾಶ್ ಅವರು ಕಾಲ್ನ ಉಳುಕಿಸ್ಕೊಂಡಿದ್ರು. ಹುಷಾರಾಗಿರಿ ಮೇಡಮ್. ಕ್ಲೀನ್ ಬಾಲ್, ಮಿಡಲ್ ಸ್ಟಂಪ್ ಎಗರೋಗಿದೆ. ನಾಯಕಿ 9 ರನ್ ಗಳಿಸಿ ವಾಪಸ್ ಹೋಗ್ತಾರೆ. 47ಕ್ಕೆ 3. ಶ್ರುತಿ ಗೌಡ ಅವರು ಲಾಸ್ಟ್ ಓವರ್ ಆಗ್ತಾ ಇರೋದು. ಒಂದು 6 ಒಂದು 4 ಕೊಟ್ಟರು ಕೂಡ ಯಾವ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ತೋರಿಸ್ತಾ ಇರೋದು. ಚಿತ್ರ ಅವ್ರು ಬೌಲಿಂಗ್ ಮಾಡಲ್ವಾ? ಚಂದನವನ ಒಂದು ಕಡೆ ವಂದನ, ಇನ್ನೊಂದು ಕಡೆ ಚಂದನ. ಚಂದನವನದ ಅವರೇ ಆಡ್ತಾ ಇರೋದು. ನೆನೆ ಕಾಂಬಿನೇಷನ್ ಸೂಪರ್ ಆಗಿತ್ತು, ಚಂದನ ಹಾಗೂ ವಂದನ. ಅದು ಸ್ಫೂರ್ತಿ ಅವರು ಶ್ರುತಿಗೆ ಹುರಿದುಂಬಿಸ್ತಾ ಇದ್ದಾರೆ. 3 ಬಾಲ್ 10 ರನ್ ಕೊಟ್ಟಿದ್ದೀರಾ, ವಿಕೆಟ್ ತೊಗೊಂಡಿದ್ದೀರಾ, ಚೆನ್ನಾಗಿ ಫಿನಿಶ್ ಮಾಡೋಣ. ಇದು ಗೆಟ್ಟಬಲ್ ಟೋಟಲ್.
50ಕ್ಕಿಂತ ಕಮ್ಮಿ ಕಟಕಣ ಅಂತ ಹೇಳ್ದಂಗಿದೆ. ಫುಲ್ ಟಾಸ್ ಅಂತ ಬಿದ್ದೇ ಹಿಡಿತಾರೆ. ಇದು ನೇರವಾಗಿ ಕೈಗೆ ಬಂದಿದೆ ಹಿಡಿಯಲ್ವಾ, ಅವ್ರು ಡೈರೆಕ್ಟ್ ಇಟ್ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರಾಗಿರ್ತಾರೆ. ಅಂದ್ರೆ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ನೇ ಒಂಥರ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಯಾ ಒಳ್ಳೆ ಫೀಲ್ಡರ್ ನಂದಿನಿ. ಒಂದನ ಲೆಗ್ ಸ್ಟಂಪ್ ಇಂದ ಆಚೆ ಇರೋದು, ನಾನು ಮುಟ್ಟೋದು ಇಲ್ಲ ಅಂತ ಆರಾಮಾಗಿ ಬಿಟ್ಟಿರೋದು. ಕಾಮೆಂಟ್ರಿಗೂ ಬಂದಿದ್ರಿ ನೀವು, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ. ಫಸ್ಟ್ 2 ಬಾಲ್ 10 ರನ್ ಆದಮೇಲೆ ಇವಾಗ ಸಾಲಿಡ್ ಕಮ್ ಬ್ಯಾಕ್ ಮಾಡಿರೋದು. ಕಡೆ ಡೆಲಿವರಿ 50 ಸ್ಕೋರ್ ಆಗಿರೋದು ಶಿವಮೊಗ್ಗದು. ಒಳ್ಳೆ ಸ್ಟಾಪ್ ಸಿಂಗಲ್ ಮೂಲಕ ಈ ಇನ್ನಿಂಗ್ಸ್ ಮುಕ್ತಾಯ ಆಗ್ತಾ ಇದೆ. ಅಲಾಟೆಡ್ 5 overs ಅಲ್ಲಿ ಶಿವಮೊಗ್ಗ ಅವರು 51 ರನ್ ಮಾಡಿರೋದು. ಬೆಂಗಳೂರು 4ನೇ ಸತತ ಜಯನ ಗಳಿಸಬೇಕು ಅಂದ್ರೆ 52 ರನ್ ಗಳಿಸಬೇಕು. ಶಿವಮೊಗ್ಗ ಕ್ವೀನ್ಸ್ ಅಫ್ಕೋರ್ಸ್ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ಮುಂದಿನ ಹಂತಕ್ಕೆ, ಗೆದ್ರು ಕೂಡ. ಬಟ್ ಏನಂತ ಅಂದ್ರೆ ಅನ್ಬೀಟಬಲ್ ಟೀಮ್ನ ಬೀಟ್ ಮಾಡಿ ನಾವು ಟೂರ್ನಮೆಂಟ್ ಇಂದ ಆಚೆ ಹೋಗ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಓಕೆ, ಪ್ರೊವಿಡೆಂಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ 3ನೇ ಪಂದ್ಯದ 2ನೇ ಇನ್ನಿಂಗ್ಸ್ ಪ್ರಾರಂಭ ಆಗಬೇಕು. ಆದರೆ ಅದಕ್ಕೂ ಮುನ್ನ ಸ್ವಲ್ಪ ಕದನ ರೋಚಕ ಆಗ್ತಾ ಇರೋದ್ರಿಂದಾಗಿ ನಮ್ಮ ಇಬ್ಬರು ಓನರ್ಸ್ ಅನ್ನ ಮಾತನಾಡಿಸುವಂತಹ ಸಮಯ. ಒಂದ್ ಕಡೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಕ್ವೀನ್ಸ್ ನ ಅರುಣ್ ರಾಮ್ ಗೌಡ ಅವರು, ದಯವಿಟ್ಟು ನಮ್ಮನ್ನ ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗ ಕ್ವೀನ್ಸ್ ನ ಓನರ್ ಮಂಜುನಾಥ್ ಅವರು, ದಯವಿಟ್ಟು ನಮ್ಮನ್ನ ಜಾಯ್ನ್ ಆಗಬೇಕು. ಬನ್ನಿ ಒಂದು ಡೀಪ್ ಡಿಸ್ಕಷನ್ ಮಾಡೋಣ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ನಮ್ಮ ಬೆಂಗಳೂರು ಕ್ವೀನ್ಸ್ ಸತತ ಗೆಲುವಿನೊಂದಿಗೆ, ಅದರಲ್ಲೂ ಅನುಪಮ ಗೌಡ ಅವರಂತೂ ವಿಕೆಟ್ಗಳ ರಾಣಿ ಆಗ್ಬಿಟ್ಟಿದ್ದಾರೆ ಈಗ ಅಲ್ವಾ. ನೋ ಪ್ರಾಬ್ಲಮ್, ಬನ್ನಿ ಮಂಜುನಾಥ್ ಸರ್. ಓಕೆ, ಫಸ್ಟ್ ಇನ್ನಿಂಗ್ಸ್ ಜಸ್ಟ್ ಮುಗೀತು. ಫೀಲ್ಡಿಂಗ್ ಹೆಂಗ್ ಮಾಡಿದ್ರು, ಈಗ ನೆಕ್ಸ್ಟ್ ಬ್ಯಾಟಿಂಗ್ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತಾ? ಫಸ್ಟ್ ಆಫ್ ಆಲ್ 2 ಟೀಮ್ಸ್ಗೂ ವಿಶೇಷ ಹೇಳ್ತೀನಿ. ಯಾಕಂದರೆ ಅಫ್ಕೋರ್ಸ್ ದಿಸ್ ಅ ಗೇಮ್ ಆಫ್ ಲವ್ ಮೋರ್ ದೆನ್ ಕ್ರಿಕೆಟ್. ಒಂದು ಫೀಮೇಲ್ಗೋಸ್ಕರ ಅಂತ ಮಾಡಿರೋ ಕ್ರಿಕೆಟಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಆಡೋದೇ ಒಂದು ಖುಷಿ. ಗೆಲುವು ಸೋಲು ಅಫ್ಕೋರ್ಸ್ ಎವ್ರಿಥಿಂಗ್ ಇಸ್ ದ ಪಾರ್ಟ್ ಆಫ್ ದ ಗೇಮ್. ಅಫ್ಕೋರ್ಸ್ ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ, ಫ್ರಮ್ ದ ಡೇ ನಮ್ಮ ಪ್ರಾಕ್ಟೀಸ್ಗೆ ಒಂದಿನೂ ಹೋಗೇ ಇಲ್ಲ. ಐ ಡೋಂಟ್ ಒನ್ ಡೇ ಹ್ಯಾಡ್ ಬೀನ್ ದೇರ್. ಅಪಾರ್ಟ್ ಫ್ರಮ್ ದಟ್ ಅವರೇ ಫೋನ್ ಮಾಡಿ ಇವತ್ತು ಪ್ರಾಕ್ಟೀಸ್ ಮಾಡಬೇಕು. ಮಳೆ ಬರ್ತಾ ಇದೆ ಅಂದ್ರೂ
ಮಳೆ ನಿಂತ ಮೇಲೆ ಇಲ್ಲ ಇಂಡೋರ್ ಮಾಡ್ತೀವಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ದಟ್ಸ್ ದ ಸ್ಪಿರಿಟ್ ದ ಟೀಮ್ ಹ್ಯಾಸ್ ಗಾಟ್. ಅದರಿಂದ ಇವತ್ತು ರಿಸಲ್ಟ್ ನೋಡ್ತಾ ಇದ್ದೀವಿ, ಹೌ ದೇ ಡೂಯಿಂಗ್ ಇಟ್. ಆ್ಯಂಡ್ ಆಲ್ಸೋ ದ ಆಪೋಸಿಟ್ ಟೀಮ್ ಆಲ್ಸೋ, ಅವರು ಆಲ್ ದ ಬೆಸ್ಟ್. ಅಂಡ್ ಬೆಂಗಳೂರು ಕ್ವೀನ್ಸ್ ಅವರು ನಮ್ಮ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಕೆಲವೊಂದು ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಹೌ ಪ್ರೌಡ್ ಆರ್ ಯು? ಸರಿ, ಏನೇನು ಅಡಿಗೆ ಒಂದು ರೆಕಾರ್ಡ್ಸ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಹೌ ಪ್ರೌಡ್ ಆರ್ ಯು ಅಬೌಟ್ ದಟ್? ಫಸ್ಟ್ ರೆಕಾರ್ಡ್ ನಮ್ಮ ಕ್ಯಾಪ್ಟನ್ ಅನುಪಮ ಗೌಡ ಅವರು, ಹ್ಯಾಟ್ರಿಕ್ ವಿಕೆಟ್ಸ್. ಅಫ್ಕೋರ್ಸ್ ಅನುಪಮ ಗೌಡ ಲಾಸ್ಟಲ್ಲಿ ಜಾಯಿನ್ ದ ಟೀಮ್ ಬಂದಿದ್ದು ಒಂದು ಮೇಜರ್ ಸಪೋರ್ಟ್ ಫಾರ್ ದ ಟೀಮ್ ಅಂತಲೇ ಆಯಿತು. ಅಫ್ಕೋರ್ಸ್ ನೆನೆ ಆ ಮ್ಯಾಚಲ್ಲಿ ಕ್ರೂಷಿಯಲ್ ವಿಕೆಟ್ ತಗೊಂಡು ಆಮೇಲೆ ಹ್ಯಾಟ್ರಿಕ್ ವಿಕೆಟ್ಸ್. ಆ್ಯಂಡ್ ಇವತ್ತು ಕೂಡ ಶೀಸ್ ಪ್ಲೇಯಿಂಗ್ ಆಸ್ ಅ ಕ್ಯಾಪ್ಟನ್ ಗೇಮ್ ಆಡ್ತಾ ಇದ್ದಾರೆ. ಸೇಮ್ ಟೈಮ್ ದ ಹೋಲ್ ಟೀಮ್, ಒಬ್ಬರು ಅಂತಲ್ಲ, ಒಬ್ಬರು ಸೋತ್ರೆ ಇನ್ನೊಬ್ಬರು ಪರ್ಫಾರ್ಮ್ ಮಾಡಿಕೊಂಡು ದೇ ಆರ್ ಸಪೋರ್ಟಿಂಗ್ ಈಚ್ ಅದರ್. ದಟ್ಸ್ ದ ರೀಸನ್ ವಿ ಆರ್ ವಿನ್ನಿಂಗ್ ಆಲ್ಮೋಸ್ಟ್ ಎವ್ರಿ ಮ್ಯಾಚಸ್. ಸೊ ಯಾಕೆ ಬರೀ ಯಾರೋ ಒಬ್ಬನ ಮೇಲೆ ಡಿಪೆಂಡ್ ಆಗಿ ಅವ್ನು ಔಟ್ ಆದರೆ ಅವ್ನು ಹೋದರೆ ಮುಗೀತು ಮ್ಯಾಚ್ ಅನ್ನೋದಿಲ್ಲ. ಬಿಕಾಸ್ ನೀವು ಲಾಸ್ಟ್ ಮ್ಯಾಚ್ ನೋಡಿದಾಗ ಸೆಕೆಂಡ್ ಮ್ಯಾಚ್ ಫಸ್ಟ್ 3 ವಿಕೆಟ್ಸ್ ಇನ್ ಫಸ್ಟ್ ಓವರ್, ನಮಗೂ ಆಯ್ತಪ್ಪ ಅನ್ಕೊಂಡು. ಬಟ್ ಫೋರ್ತ್ ಬ್ಯಾಟ್ಸ್ಮನ್ ಹೂ ಕೇಮ್ ಶಿ ಪರ್ಫಾರ್ಮ್, ನಂದಿನಿ. ಸೊ ಆ ಥರ 3 ಜನ ಬಿಟ್ಟರೆ 4 ಜನ ಹೊಡಿತಾರೆ, 4 ಜನ ಬಿಟ್ಟರೆ 5 ಹೊಡಿತಾರೆ, ಆ ಥರ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ರಚ್ಚು, ಈಗ ಸೆಕೆಂಡ್ ಇನ್ನಿಂಗ್ಸ್ಗೆ ನಾವು ಕೂಡ ಕಾಯ್ತಾ ಇದ್ವಿ. ಮಂಜುನಾಥ್ ಸರ್, ನಿನ್ನೆಗಿಂತ ಇವತ್ತು ಮುಖದಲ್ಲಿ ನಗು ಒಂಚೂರು ಜಾಸ್ತಿ ಆಗಿರೋ ಥರ ಕಾಣಿಸ್ತಾ ಇದೆ. ಈಗ 52ರ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ನೀವು ಕಟ್ಟಿ ಹಾಕ್ತೀರಾ ಅಂತ ಅನ್ಸುತ್ತೆ? ಅವರು 52 ಹತ್ರಕ್ಕೂ ಬರ್ದಿರೋ ಥರ ನೋಡೋದಕ್ಕೆ ಏನಾದರೂ ಪ್ಲಾನ್ಸ್ ಮಾಡಿದ್ದೀರಾ? 100% ನಾವು ಈ ಮ್ಯಾಚ್ ಗೆಲ್ತೀವಿ. ನಮ್ಮಲ್ಲಿ ಒಳ್ಳೆ ಬೌಲರ್ ಇರೋದು, ಈ ಮ್ಯಾಚ್ ಗೆಲ್ಲೋದು 2 ಮಾತಿಲ್ಲ. 100% ಗೆಲ್ತೀವಿ ಮೇಡಮ್. ಮೊದಲನೇದಾಗಿ ಮಹೇಶ್ ಗೌಡ್ರಿಗೆ ಈ ಪರಿಕಲ್ಪನೆ ಬಂದಿದೆಯಲ್ಲ, QPL ಮಾಡಬೇಕು ನಾನು, ಅದಕ್ಕೆ ಶೆಟ್ರು ಜೊತೆಲಿ ನಿಂತಿರ್ಬೋದು, ಪ್ರಮೋದ್ ಶೆಟ್ರು. ಬಟ್ ಈ ಪರಿಕಲ್ಪನೆ ಬಂದು ಇದನ್ನು ಆರ್ಗನೈಸ್ ಮಾಡಿದ್ದು ಮೊದಲನೇದಾಗಿ ಅವ್ರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಹೇಶ್ ಗೌಡ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಇವತ್ತು ಇಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ನೋಡ್ತೀವಿ, ಇಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ನಂಗೆ ನೆನ್ನೆಯಿಂದ ಹೇಳ್ತಾ ಅದು ಒಂದು ಹುಡುಗಿ ನೀನು ಮೇಂಟೈನ್ ಮಾಡೋಕ್ಕಾಗಲ್ಲಪ್ಪ, ಹುಡುಗಿಯವ್ರನ್ನ ಇಲ್ಲಿ ಅಂತ ನಿರಂಜನ್ ದೇಶಪಾಂಡೆ ಕುಂಡಿಸ್ಕೊಂಡು ನನಗೆ ನೆನ್ನೆ ಪಾಠ ಮಾಡಿದ್ದು. ಇಷ್ಟು ಜನ ಹುಡುಗಿರನ್ನ ಒಂದು ಕಡೆ ಸೇರಿಸಿ ಅವನ್ನ ಅಸೆಂಬಲ್ ಮಾಡಿ ಅವ್ರನ್ನ ಕರ್ಕೊಂಡೋಗೋದಿದೆಯಲ್ಲ, ಅದು ದೊಡ್ಡ ಕಷ್ಟ ಆಗುತ್ತೆ ಮೇಡಮ್. ಫಸ್ಟ್ ಹಾಗಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ನಿಮ್ಮ ಜರ್ಸಿಯಷ್ಟೇ ರೀತಿಯಲ್ಲಿ ಈಗ ಬ್ರೈಟ್ ಆಗಿ ನಿಮ್ಮ ಫೀಲ್ಡರ್ಸ್ ಫೀಲ್ಡಿಂಗ್ ಅನ್ನು ಮಾಡಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ. ಬಾಯ್. ಓನರ್ಸ್ ಮಾತುಗಳನ್ನು ಕೇಳಿ ಆಯಿತು. ಅವರ ಮನದಾಳದ ಮಾತಿನ ಪ್ರಕಾರವೇ ಅವರ ಟೀಮ್ಸ್ ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮೂಲಕ ಆಡ್ತಾರೆ ಅನ್ನುವಂತಹ ನಂಬಿಕೆಯೊಂದಿಗೆ ಇದೀಗ ನಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಪ್ರಾರಂಭ ಮಾಡುವಂತಹ ಸಮಯ. ಫೀಲ್ಡರ್ಸ್ ರೆಡಿ ಆಗಿದ್ದಾರೆ, ಓನರ್ಸ್ ಡಿಸ್ಪರ್ಸ್ ಆಗಬೇಕು. ಓಕೆ, ರೆಡಿ? 52 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿರುವಂತಹ ನಮ್ಮ ಕ್ವೀನ್ಸ್ ಇದೀಗ ಫೀಲ್ಡಿಂಗ್ ಮಾಡೋದಕ್ಕೆ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಪ್ಲೀಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಕಾರುಣ್ಯ ರಾಮ್ ನೇತೃತ್ವದ ಶಿವಮೊಗ್ಗ ಕ್ವೀನ್ಸ್. ನಾವು ಬೇಕಾ Opening batters ready. Entry. ಸ್ಫೂರ್ತಿ ಹಾಗೂ ಶ್ರುತಿ. ಇದೀಗ 52 ರನ್ಗಳ ಗುರಿ ಮುಟ್ಟುವುದಕ್ಕೆ ಸತ ಸಿದ್ಧರಾಗಿದ್ದಾರೆ ನಮ್ಮ
ಬೆಂಗಳೂರು ಕ್ವೀನ್ಸ್ ನ ಶ್ರುತಿ ಹಾಗೂ ಸ್ಫೂರ್ತಿ. ಬೆಂಗಳೂರಿನ ಓಪನರ್ಸ್ ಅಂಕಣ ಕಿಲ್ಡಾಯ್ತು ಸ್ಫೂರ್ತಿ ಹಾಗೂ ಶ್ರುತಿ. ಓಪನಿಂಗ್ ಬ್ಯಾಟರು ಇವರೇ, ಓಪನಿಂಗ್ ಬೌಲಿಂಗು ಇವರೇ. ಅರ್ಪಿತಾ 52 ರನ್ಗಳ ಟಾರ್ಗೆಟ್ ಇರೋದು. ಅನ್ಬೀಟನ್ ಆಗಿ ಕ್ವಾಲಿಫೈ 1 ಆಡಬೇಕು ಅಂತ ಅಂದ್ರೆ 52 ರನ್ನ ಹೊಡಿಲೇಬೇಕು ಬೆಂಗಳೂರು ಕ್ವೀನ್ಸ್. ಒಳ್ಳೆ ಆಲ್ರೌಂಡರ್ ಅರ್ಪಿತಾ. ಹೆಚ್ಚು ಜನ ನಾವು ನೋಡಿದೀವಿ ಓಪನಿಂಗ್ ಬ್ಯಾಟಿಂಗ್ ಮಾಡೋರೆ ಓಪನಿಂಗ್ ಬೌಲಿಂಗು ಮಾಡಕ್ ಬರ್ತಾರೆ. ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇನ್ನೊಂದು ಡಿಪಾರ್ಟ್ಮೆಂಟು ಅವ್ರಿಗೆ ಜವಾಬ್ದಾರಿ ಕೊಡ್ಬೋದು ಅಂತನಾ. 4 ಫುಲ್ ಟಾಸ್ ಆರಾಮಾಗಿ ಬಾರಿಸಿರೋದು ಶ್ರುತಿ ಅವರು. ಅಂಪೈರಿಗೆ ಕೆಲಸ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್. ಸ್ಫೂರ್ತಿ ಅವರು ಒಂದೆರಡು ಹೆಜ್ಜೆ ಓಡಕ್ ಬಂದ್ರು. ಇಲ್ಲಮ್ಮ ನಾನು ಇದಕ್ಕೆಲ್ಲ ಓಡಲ್ಲ, ಇದು ಬೌಂಡ್ರಿನೇ ಅಂತ ಕೈ ತೋರಿಸ್ತಾರೆ ಹಿಂಗೆ ನೋಡಿ ಅಲ್ಲಿ ಸ್ಟೈಲಿಶ್ ಆಗಿ ಹಿಂಗಂದ್ರು. ನಾನು ನೋಡ್ಕೊಂತೀನಿ, ಬೌಂಡ್ರಿ ಹೊಡೆಯೋ ಜವಾಬ್ದಾರಿ ನನಗೆ ಬಿಟ್ಬಿಡಿ ಅಂತಾರೆ. ಶ್ರುತಿ ಗೌಡ ಫುಲ್ ಟಾಸು. ಇದು ನೋಬಾಲ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ ಅಂತ ಹೇಳ್ತಾ ಇರೋದು. ಇಲ್ಲ, 1 ರನ್ ಕೀಪರ್ ಬಿಟ್ಟಿರೋದ್ರಿಂದ ಡಿಕ್ಲೇರ್ಡ್ ಎಂಡ್ ಚೇಂಜ್ ಮಾಡಿ ಅಂತ ಹೇಳಿರೋದು. ಸೊ ಈಗ ಸ್ಫೂರ್ತಿ ಬರ್ತಾ ಇರೋದು ಸ್ಟ್ರೈಕ್ಗೆ. ಸ್ಫೂರ್ತಿನೂ ಅಷ್ಟೇ, ಓಪನಿಂಗ್ ಬ್ಯಾಟರು ಓಪನಿಂಗ್ ಬೌಲರು. ಕೇಳ್ತಾ ಇದ್ದಾರೆ ಆಚೆ ಹೋಗಿದೆಯಲ್ಲ, ಸ್ಟ್ರೈಕ್ ಚೇಂಜ್ ಆಗ್ಬೇಕಾ, 1 ರನ್ ಬರುತ್ತಾ ಅಂತ. ಆಗಲೇಬೇಕು ರೂಲ್ ಪ್ರಕಾರ. ಅದು ಡಿಕ್ಲೇರ್ಡ್ ಆಗಿರೋದ್ರಿಂದ ಅದನ್ನ ಡಿಕ್ಲೇರ್ಡ್ ಅಂತ ಡಿಕ್ಲೇರ್ ಮಾಡಲೇಬೇಕಲ್ಲ. ಒಳ್ಳೆ ಬಾಲು, ಜೋರಾಗಿ ಆಗ್ತಾ ಇದ್ದಾರೆ, ರೀಚ್ ನಲ್ಲಿ ಕೊಡ್ತಾ ಇಲ್ಲ ಅರ್ಪಿತಾ. ಇವರ ಡಿಫೆನ್ಸ್ ನ ಆರಂಭ ಚೆನ್ನಾಗಿದೆ ಶಿವಮೊಗ್ಗ ಕ್ವೀನ್ಸ್ದು. ಟೂರ್ನಮೆಂಟ್ ಇಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಹ್ಯಾಟ್ರಿಕ್ ಗೆಲುವನ್ನ ಕಂಡಿರುವಂತ ಬೆಂಗಳೂರು ಕ್ವೀನ್ಸ್ ನ ಕಾಲೆಳೆದು ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಫುಲ್ ಟಾಸು ಈ ಬಾರಿ ಚೆನ್ನಾಗಿ ಫೀಲ್ಡಿಂಗ್ ಮಾಡಿರೋದ್ರಿಂದ ಡಾಟ್ ಬಾಲ್ ಆಗಿ ಕನ್ವರ್ಟ್ ಆಗುತ್ತೆ. 6ಕ್ಕೆ ನೋ ಲಾಸ್. ಅಲ್ಟಿಮೇಟ್ ಸರ್, ಮೊಮೆಂಟ್ ಆಫ್ ದ ಡೇ ಅಂದ್ರೆ ಅದೇ. ಏನ್ ಮಾಡ್ಕೊಂಡಿದ್ದೀರಾ? ನನಗೆ ಓಕೆ ಸರ್. ನೆಕ್ಸ್ಟ್ ಇಯರ್ ಅದುವೇ ನಾನು ನಿಮಗೆ ಬಿಲ್ಡಪ್ ಕೊಟ್ಟೆ. ಸೀನಿಯರ್ ಅಂತೆಲ್ಲ ಹಿಂಗೆ ಅಂದಾಗ ಸ್ಟೈಲಿಶ್ ಆಗಿ ಹಿಂಗೆ ಅಂದ್ರಿ ನೋಡಿ. ಅದೇ ಮೇಲೆ ಇವರು ಅಡ್ಡ ಇತ್ತಲ್ಲ ಕಾಣಲಿಲ್ಲ. ಇವರು ನೋಡ್ಬೋದಾಗಿತ್ತು, ಏನು ಇರುತ್ತೆ ತಲೆಯಲ್ಲಿ. ಅವರು ಎಕ್ಸ್ಪ್ರೆಷನ್ ನೋಡ್ಬೇಕಾಯ್ತು. ಅದೇ ನೇರ ಹೊಡೆದಿದ್ದಾರೆ, ಬಟ್ ಅಲ್ಲಿ ನಾಯಕಿ ಎದ್ದು ಬಿದ್ದು ಫೀಲ್ಡಿಂಗ್ ಮಾಡಿದ್ದಾರೆ. ಸಾಕತ್ ಚಪ್ಪಾಳೆ ತಡ್ತಾ ಇದ್ದಾರೆ. ಇದಕ್ಕೊಂದು ಡ್ಯಾನ್ಸ್ ಇಲ್ವಾ? ಅಂಪೈರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಒಳ್ಳೆ ಪ್ಲೇನ್ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲಿ. ಬರೀ ಪ್ಲೇ ಅಂತ ಮಾತ್ರ ಹೇಳಲ್ಲ, ಒಳ್ಳೆ ಪ್ಲೇನ ಅಪ್ರಿಷಿಯೇಟ್ ಮಾಡ್ತೀನಿ ಅಂತ. ಕಾರುಣ್ಯ ರಾಮ್ ಅರ್ಧ ಪಿಚ್ಚಲ್ಲಿ ಶಕ್ತಿ ಬಿಟ್ಟು ಹೊಡೆದಿದ್ದಾರೆ. ಕ್ಯಾಚ್ ನ ಬಿಟ್ಟು ರನ್ ಔಟ್ ನ ಆಪರ್ಚುನಿಟಿ, ಡೈವ್ ಹಾಕಿದ್ದಾರೆ. ಎದ್ದು ಬಿದ್ದು ರನ್ ಕಂಪ್ಲೀಟ್ ಮಾಡಿರೋದು ಸ್ಫೂರ್ತಿ ಅವರು. ಒಳ್ಳೆ ಸ್ಫೂರ್ತಿ ತೋರಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಅಲ್ಲಿ ಕಾರುಣ್ಯ ರಾಮ್ ಕ್ಯಾಪ್ಟನ್ ಎದ್ದು ಬಿದ್ದು ಫೀಲ್ಡಿಂಗ್ ಮಾಡಿದ್ರು. ಈ ಬಾರಿ ನೋಡಿ ಆ ಡೈವ್ ನಿಂದನೇ ಬಚಾವಾಗಿದ್ದು. ಬಟ್ ಅನ್ಕೊಂಡಂಗೆ ಆರಂಭ ಬಂದಿಲ್ಲ. ಚೆನ್ನಾಗಿ ಬೌಲಿಂಗ್ನ ಶುರು ಮಾಡಿರೋದು ಶಿವಮೊಗ್ಗ ಅವರು. ಗೌತಮಿ 2ನೇ ಓವರ್ ಆಗ್ತಾ ಇರೋದು. ಜರ್ಸಿ ನಂಬರ್ 45, ಇಂಡಿಯನ್ ಕ್ಯಾಪ್ಟನ್ ಜರ್ಸಿ ನಂಬರ್ 45. ಇನ್ನೊಂದೇನು ಗೊತ್ತಾ, ಸ್ಪಿರಿಟ್ ಮೆಚ್ಚಬೇಕು ಶಿವಮೊಗ್ಗ ಕ್ವೀನ್ಸ್ ಅವ್ರದ್ದು. ಟೂರ್ನಮೆಂಟ್ ಇಂದ ಆಚೆ ಹೋಗಿರ್ಬೋದು, ಬಟ್ ಗೆದ್ದೇ ನಾವು ಗುಡ್ ಬೈ ಹೇಳ್ತೀವಿ ಅಂತ ಪಣ ತೊಟ್ಟಿರೋ ರೀತಿ ಕಾಣ್ತಾ ಇದೆ. ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಸ್ಪೋರ್ಟಿಂಗ್ ಸ್ಪಿರಿಟ್ ಎಲ್ಲ ಟಾಪ್ ನಾಚ್. ನಾಯಕಿ ಕಾರುಣ್ಯ ರಾಮ್ ಗೌತಮಿ ಅವರಿಗೆ
ಎರಡು ಕಿವಿ ಮಾತನ್ನ ಹೇಳಿರೋದು. ಚೆನ್ನಾಗಿ ಹಾಕ್ತಿದ್ದಾರೆ, ಎಕ್ಸ್ಟ್ರಾಸ್ ಕೊಡ್ತಾ ಇಲ್ಲ, ನಿಧಾನಕ್ಕೆ ಹಾಕ್ತಾ ಇದ್ದಾರೆ, ರೀಚ್ ಇಂದ ದೂರ ಇಟ್ಟಿದ್ದಾರೆ, ಅಂದ್ರೆ ವೈಡ್ ಲೈನ್ ಪಕ್ಕದಲ್ಲಿ ಹಾಕ್ತಾ ಇದ್ದಾರೆ. ನೋಡಿ, ಪ್ರೀತಿಯಿಂದ ಮುದ್ದು ಮಾಡಿ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಿದ್ಯಾ, ಹಿಂಗೆ ಮಾಡು ಅಂತ ನಾಯಕಿ. ನೀನೇ ಸೂಪರ್, ನೀನೇ ಬೆಸ್ಟ್, ನಿನಗಿಂತ ಬೆಟರ್ ಯಾರು ಇಲ್ಲ, ಚೆನ್ನಾಗಿ ಕಂಪ್ಲೀಟ್ ಮಾಡು ಅಂತ. ರನ್ಔಟ್ ಆಗೋ ಸಾಧ್ಯತೆ. ಒಳ್ಳೆ ಫೀಲ್ಡಿಂಗ್ ಅಣ್ಣ, 3 ರನ್ ಸೇವ್ ಮಾಡಿದ್ರು. ಸೇಫ್ ಫೀಲ್ಡರ್, ಒಳ್ಳೆ ಆಲ್ರೌಂಡರ್ ಅರ್ಪಿತಾ. ಗೌತಮಿ 2 ರನ್ ಕೊಟ್ಟಿರೋದು ಈ ಓವರಲ್ಲಿ, 4 ಹೋದ್ರೂ 6 ರನ್ ಆಗುತ್ತೆ. ಸುಕ್ಕತ್ತು ಓವರ್ ಆಗುತ್ತೆ ಇದು. ಒಂದೇ ಒಂದು ಎಕ್ಸ್ಟ್ರಾನೂ ಇಲ್ಲ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗೌತಮಿ. ಲಾಸ್ಟ್ ಬಾಲ್ 6. ಎರಡು ಓವರ್ ನಂತರ 14, 3 ಓವರ್ ಬಾಕಿ ಇದೆ. ಮೂವತ್ತೆಂಟು ರನ್ ಬೇಕು 3 ಓವರಲ್ಲಿ. ಈಗ ಬೆಂಗಳೂರು ಕ್ವೀನ್ಸ್ ಅವರೇ ಅವ್ರಿಗೆ ಅವರೇ ಚಾಲೆಂಜ್ ಹಾಕೋತಾ ಇರಬೇಕು, ಕಷ್ಟ ಮಾಡ್ಕೋತಾ ಇರಬೇಕು. ಇಲ್ಲಿಂದ ನಮಗೆ ಗೆಲ್ಲಕ್ಕಾಗುತ್ತಾ ನೋಡೋಣ ಅಂತ. ಇಲ್ಲಿಂದ ಶುರು ಬೌಂಡ್ರಿ ಹೊಡೆಯುವಂತ ಕಾರ್ಯ. 2ನೇ ಬೌಂಡ್ರಿ ಶ್ರುತಿ ಅವ್ರಿಗೆ. ನಾಯಕಿ ಕಾರುಣ್ಯ ರಾಮ್ ಈಗ ಅಟ್ಯಾಕ್ ಬಂದಿರೋದು, ಅವ್ರನ್ನ ಅಟ್ಯಾಕ್ ಮಾಡ್ತಾ ಇರೋದು ಶ್ರುತಿ ಅವರು. ಫುಲ್ ಟಾಸ್ ಹಾಕಿದಾಗೆಲ್ಲ ಜನರಲಿ ಕನೆಕ್ಟ್ ಮಾಡಿದ್ದಾರೆ ಬ್ಯಾಟರ್ಸ್. ಕಾರುಣ್ಯ ರಾಮ್ ನಾಯಕಿ ಮತ್ತೆ ಅದೇ ಬೌಂಡ್ರಿ ಎಲ್ಲೋಯ್ತು ಅಂತ ನೋಡ್ತಾ ಇದ್ದಾರೆ, ಆಚೆ ಹೋಗಿದೆ. ಎಲ್ಲರಿಗೂ ಇವ್ರು ಕಿವಿ ಮಾತು ಹೇಳ್ತಾ ಇದ್ರು, ಇವ್ರು ಓಡಿಸ್ಕೊಂಡ ಕಿವಿ ಮಾತು ಹೇಳೋದು ಯಾರು? ಫುಲ್ ಟಾಸ್ ಹಾಕಿದಾಗೆಲ್ಲ ಪನಿಷ್ ಮಾಡಿದ್ದಾರೆ. 2 ಬಾಲ್ 2 4 ಬಂದಿರೋದನ್ನು 2 ಫುಲ್ ಟಾಸ್ಗೆ. ಹಾಗಾಗಿ ಈ ಪಿಚ್ಚಲ್ಲಿ ಬಾಲ್ನ ಪಿಚ್ ಮಾಡಿದ್ರೆ ಅವಾಗ ಬೌಲರ್ಗೆ ಒಂದೊಳ್ಳೆ ಅವಕಾಶ ಇದೆ. ಬಟ್ ಮೊಮೆಂಟಮ್ ಸಿಕ್ಕಿದೆ ಈಗ ಬೆಂಗಳೂರಿಗೆ. ಪಿಚ್ ಮಾಡಿದ್ರು ನಾನು ಬೌಂಡ್ರಿನೇ ಹೊಡೆಯೋದು ಅಂತಾರೆ. ಹ್ಯಾಟ್ರಿಕ್ ಬೌಂಡ್ರೀಸ್ ಶ್ರುತಿ ಗೌಡಗೆ. ಅವ್ರಿಂಗ್ ಪಿಚ್ ಮಾಡಿದ್ರು, ಇವರು ಹಂಗೆ ಕುಕ್ಕಿ ಬೌಂಡ್ರಿನ ಹೊಡೆದಿದ್ದಾರೆ. ಹ್ಯಾಟ್ರಿಕ್ ಬೌಂಡ್ರೀಸ್. ಇವಾಗ ಮತ್ತೆ ಸಮತೋಲನದಲ್ಲಿದೆ ಪಂದ್ಯ. ನೋಡಿ, ಕರೆಂಟ್ ರನ್ ರೇಟ್ 10.4, ರಿಕ್ವೈರ್ಡ್ ರನ್ ರೇಟ್ 10.4. ಸಖತ್ ಬಾಲ್ ಇದು. ಈ ಓವರ್ನ ಮೊದಲ ಡಾಟ್ ಬಾಲ್. ಹದಿನಾಲ್ಕು ಬಾಲ್ಗೆ 26 ರನ್ ಬೇಕು. ಆಲ್ರೆಡಿ 26 ರನ್ ಹೊಡೆದಿದ್ದಾರೆ 16 ಬಾಲ್ಗೆ. ಬ್ರೇಕ್ ಥ್ರೂ ಬೇಕು ಶಿವಮೊಗ್ಗಗೆ ಈ ಹಂತದಲ್ಲಿ. ಓಪನಿಂಗ್ ಪಾರ್ಟ್ನರ್ಶಿಪ್ನ ಮುರಿಯೋಕ್ಕಾಗತ್ತಾ? ಒಳ್ಳೆ ಲೆಂತ್ ಇದು. ಫುಲ್ ಲೆಂತ್ನ ಸ್ವೀಪ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ, ಡ್ರೈವ್ ಮಾಡ್ಬೋದು. ಬಟ್ ಇಲ್ಲಿ ಮೆಜಾರಿಟಿ ಆಫ್ ದಿ ಸ್ಟ್ರೋಕ್ ಹೊಡೆಯೋದು ಈ ಕೊಲ್ಟೆ ಏಟೆ. ಸಖತ್ ಒಳ್ಳೆ ಕಮ್ಬ್ಯಾಕ್ ಕಾರುಣ್ಯ ರಾಮ್ ಅವರಿಂದ. ಅಷ್ಟೇ ಅಲ್ಲ, 2.5 ಓವರ್ಸ್ ಆಗಿದೆ, ಒಂದೇ ಒಂದು ಎಕ್ಸ್ಟ್ರಾ ಕೊಟ್ಟಿಲ್ಲ. ಅಚ್ಚುಕಟ್ಟಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಕ್ವೀನ್ಸ್. ಶಿವಮೊಗ್ಗ ಅವರೆಲ್ಲ ಚೆನ್ನಮನ್ಕೆರೆ ಅಚ್ಚುಕಟ್ಟಿಂದ ಬಂದಿರೋದು, ಅಚ್ಚುಕಟ್ಟಾಗಿ ಮಾಡ್ತಾರೆ. ಹ್ಯಾಟ್ರಿಕ್ ಬೌಂಡ್ರಿ ಸೋಡ್ಸ್ಕೊಂಡ್ಮೇಲೆ ಹ್ಯಾಟ್ರಿಕ್ ಡಾಟ್ ಬಾಲ್ ಮೂಲಕ ಎಂಡ್ ಮಾಡ್ತಾರ ಕಾರುಣ್ಯ ರಾಮ್ ಈ ಓವರ್ನ. ಸ್ಫೂರ್ತಿ ಅವರು ಕಿವಿ ಮಾತು ಹೇಳಿದ್ದಾರೆ ಶ್ರುತಿಗೆ. ಸೊ ನೋಡೋಣ ಇವಾಗ ಅವರು ಬ್ಯಾಟಿಂಗ್ ಅಲ್ಲಿ ಏನಾದ್ರು ಬದಲಾವಣೆ ಕಾಣುತ್ತಾ ಅಂತ. ಲಾಸ್ಟ್ ಬಾಲ್ ಡಾಟ್ ಬಾಲ್, ಹ್ಯಾಟ್ರಿಕ್ ಡಾಟ್ ಬಾಲ್ಸ್. ಓವರ್ ಮುಕ್ತಾಯ ಆಗಿದೆ, 26ಕ್ಕೆ ನೋ ಲಾಸ್. ಬೇಕಾಗಿರೋದು ಇನ್ನು 26. 2 ಓವರ್ನಲ್ಲಿ ಸೋಲನ್ನೇ ಕಂಡಿಲ್ಲ ಈ ಟೂರ್ನಮೆಂಟ್ ಅಲ್ಲಿ ಬೆಂಗಳೂರು ಕ್ವೀನ್ಸ್. ಆಡಿರುವಂತಹ 3 ಪಂದ್ಯದಲ್ಲಿ 3 ಪಂದ್ಯವನ್ನ ಗೆದ್ದು ಬರ್ತಿರೋದು. ಈ ಪಂದ್ಯನ ಆಡೋದಕ್ಕೆ 52ನ ಚೇಸ್ ಮಾಡಕ್ಕಾಗುತ್ತಾ ಅಂತ ಕಾದ್ ನೋಡ್ಬೇಕು. ಯಾವುದೇ ವಿಕೆಟ್ ಕಳ್ಕೊಂಡಿಲ್ಲ ಸೋಫಾರ್. ಈ ಓವರ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಈ ಓವರ್ ಅಲ್ಲಿ
15 ರನ್ ಬಂತು ಅಂದರೆ ಲಾಸ್ಟ್ ಓವರ್ ಪ್ರೆಷರ್ ಇರೋದಿಲ್ಲ. ಆ ಥರ ಏನಾದ್ರು ಯೋಚನೆ ಮಾಡ್ತಾರೆ. ಸ್ಫೂರ್ತಿ ಸ್ಟ್ರೈಕಲ್ಲಿ ಇರೋದು ಒಂದು ಅಡ್ವಾಂಟೇಜು. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅದು ಇಲ್ಲಿ ರಣನೀತಿನ ಚೇಂಜ್ ಮಾಡಿರೋದು ಬೆಂಗಳೂರವರು. ಒಬ್ಬರು ತಾವೇ ನಾನೇ ಟೈಮ್ ಔಟ್ ಆಗ್ತೀನಿ ಅಂತ ಅವರು ಹೋಗಿರೋದು. ಈಗ ನಾನು ನಂದಿನಿ ಬ್ಯಾಟಿಂಗ್ಗೆ ಬಂದೀನಿ ಅಂತ ಬಂದಿದ್ದಾರೆ. ಈಗ ಅದನ್ನ ಹಾಡು ಹೇಳಕ್ಕೆ ಅಂತಾನೆ ಇಲ್ಲೊಬ್ರು ಚಿಯರ್ ಲೀಡರ್ ಕೂತ್ಕೊಂಡಿದ್ದಾರೆ. ಅವ್ರಿಗಿಂತ ಬೆಟರ್ ಸಿಂಗರ್ ನಾವು ಅಂತ ಆಚೆ ಕಡೆಯಿಂದ ಸ್ಫೂರ್ತಿ ನೀಡ್ತಾ ಇದ್ದಾರೆ ನಂದಿನಿ ಅವ್ರಿಗೆ, ಒಳಗಡೆ- ಅವ್ರ ಜೊತೆ ಬ್ಯಾಟಿಂಗ್ ಆಡೋದಕ್ಕೆ. ಒಳಗಡೆನೂ ಸ್ಫೂರ್ತಿ ಇದ್ದಾರೆ. ಎಸ್ ಕಾಂಬಿನೇಷನ್ಗೆ ಒಂದು ಬ್ರೇಕ್ನ ಕೊಟ್ಟು ಇವಾಗ ನಂದಿನಿ ಅವ್ರನ್ನ ಕರೆಸಿರೋದು. ಅಂದ್ರೆ ಬ್ಯಾಟರ್ ಎರಡು ಎಂಡಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಶ್ರುತಿ ಅಷ್ಟೊಂದು ಲಯನ ಕಂಡುಕೊಂಡಿರಲಿಲ್ಲ. ಅದಕ್ಕೋಸ್ಕರ ಈಗ ಇಬ್ಬರು ಅಟ್ಯಾಕಿಂಗ್ ಬ್ಯಾಟರ್ಸ್ ಸ್ಫೂರ್ತಿ ಹಾಗೂ ನಂದಿನಿ ಅಂಕಣದಲ್ಲಿ. ಗುರು ಅವರು ಡಗೌಟಲ್ಲಿ ಕೂತ್ಕೊಂಡು 2 ಓವರ್ ಇದ್ದಾಗ ವೇಸ್ಟ್ ಮಾಡೋದಕ್ಕಿಂತ ಈ ಹಂತದಲ್ಲಿ ಅವರು ಬರೋದು ಉತ್ತಮ ಅಂತ ಕೋಚ್ ನಾಗೇಂದ್ರ ಅವರು ಈ ಡಿಸಿಷನ್ನ ಮಾಡಿರೋದು. ಅನುಪಮ ಗೌಡ ಕೂಡ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಇಬ್ಬರು ಬ್ಯಾಟರ್ಗಳಿಗೆ. 18 ರನ್ ಹೊಡೆದಿದ್ರು ಶ್ರುತಿ. ಆಶ್ಚರ್ಯ ಏನು ಅಂದರೆ 18 ರನ್ ಹೊಡೆದಿರೋರನ್ನ ಯಾಕೆ ರಿಪ್ಲೇಸ್ ಮಾಡಿದ್ರು ಅಂತ. 14 ಬಾಲ್ ಆಡಿದಾರಲ್ಲ. 4 ಬಾಲ್ 8 ಸ್ಫೂರ್ತಿ ಅವ್ರು ಕಂಟಿನ್ಯೂ ಮಾಡ್ತೀರಾ? 200 ಸ್ಟ್ರೈಕ್ ರೇಟ್ ಸರ್. ಸೊ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತ ನೀವು ಹೇಳ್ತಾ ಇರೋದು. 5 ಓವರ್ ಮ್ಯಾಚ್ ಇದು. ಶ್ರುತಿ ಬದಲು ನಂದಿನಿ ಅವರು ಈಗ ಅಂಕಣಕ್ಕೆ ಇಳ್ದಿರೋದು. 4ನೇ ಓವರ್ ಮಾಡೋದಕ್ಕೆ ಯಾರು ಬರ್ತಾರೆ? ಯಾರು ಬಂದೇ ಇಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ ನಾವು ಕೂಡ. ಅಕ್ಷಿತಾ ಭಾಳ ಇಂಪಾರ್ಟೆಂಟ್ ಓವರ್ ಆಗುತ್ತೆ ಇದು. ಈ ಓವರ್ ಏನಾದ್ರು ಚೆನ್ನಾಗಿ ಹಾಕಿದ್ರು 5-6 ರನ್ ಕೊಟ್ಟರು ಅಂತ ಹೇಳಿದ್ರೆ ಆವಾಗ ಲಾಸ್ಟ್ ಓವರ್ 19 ರನ್ ಆಗುತ್ತೆ. 2 ಓವರ್ 26 ಬೇಕಾಗಿದೆ. 3 ಓವರಲ್ಲಿ 26 ಹೊಡೆದಿದ್ದಾರೆ. ಇನ್ನು 2 ಓವರ್ನಲ್ಲಿ 26 ರನ್ಗಳು ಬೇಕಾಗಿದೆ ಬೆಂಗಳೂರು ಕ್ವೀನ್ಸ್ ಅವರು ಗೆಲ್ಲೋದಕ್ಕೆ, ಕ್ಲೀನ್ ಶೀಟ್ನ ಮೇಂಟೈನ್ ಮಾಡೋದಕ್ಕೆ. ಯಶಸ್ವಿನಿ ಯಶಸ್ವಿನಿ 4ನೇ ಓವರ್ ಮಾಡೋದಕ್ಕೆ ಬಂದಿರೋದು. ಸೊ ರಿಟೈರ್ಡ್ ಔಟ್ ಆಗಿರೋದು ಶ್ರುತಿ. ಸೊ ಮತ್ತೊಮ್ಮೆ ಬ್ಯಾಟಿಂಗ್ ಬರೋಕ್ಕಾಗೋದಿಲ್ಲ ಅವರು. 1 ವಿಕೆಟ್ ಲೆಕ್ಕ ಬಂದಿರೋದು. ಯಶಸ್ವಿನಿ ಸ್ಫೂರ್ತಿ ಗೌಡ ಕ್ಯಾಚ್ ಆಗಿದೆ. ಚಂದನ ಕ್ಯಾಚ್ ನ ಡ್ರಾಪ್ ಮಾಡಿದ್ದಾರೆ. ಜೀವದಾನ ಸ್ಫೂರ್ತಿಗೆ. ಹೊರಗೋದ್ರೆ ಮಾತ್ರ ಬಾಲ್ ಅವಾಗ ಡಿಕ್ಲೇರ್ಡ್ ಸಿಂಗಲ್ ಅಂತ. ಇದು ಡಾಟ್ ಬಾಲ್ ಅಂತ ಫೈನಲೈಸ್ ಆಗಿರೋದು. ಯಾಕಂದ್ರೆ ಗ್ರೌಂಡ್ ಒಳಗೆ ಬಾಲ್ ಹೋದಾಗ ಓಡಬೇಕು ಬ್ಯಾಟರ್ಸ್. ಗ್ರೌಂಡ್ ಇಂದ ಆಚೆ ಹಿಂದೆ ಹೋದ್ರೆ ಮಾತ್ರ ಒಂದು ಡಿಕ್ಲೇರ್ಡ್ ರನ್ ಬರುತ್ತೆ. ಯಾವುದೇ ಸಿಕ್ಸರ್ಸ್ ನ ಕೊಟ್ಟಿಲ್ಲ ಶಿವಮೊಗ್ಗ ಕ್ವೀನ್ಸ್ ಈ ಇನ್ನಿಂಗ್ಸ್ ನಲ್ಲಿ. ಜ್ಞಾಪಿಸಿದ್ದೀರಾ ಸ್ಫೂರ್ತಿ ಅವ್ರಿಗೆ? ನಿಮ್ಮ ಮಾತೆ ಸ್ಫೂರ್ತಿ ಆಗುತ್ತೆ ಅನ್ಸುತ್ತೆ ಅವ್ರಿಗೆ. ಬರ್ಬೋದು ಈ ಬಾಲ್. ಆ ಒಂದು ಮಿಸ್ಸಿಂಗ್ 6. ಸಖತ್ ಒಳ್ಳೆ ಬೌಲಿಂಗ್. ಎಲ್ಲ ಬರ್ತಿದ್ದಾರೆ ಬಾಲ್ನ ಹಿಡಿಯೋದಕ್ಕೆ. 3 ಜನ ಬಂದ್ರು. ಸಖತ್ತಾಗಿ ಆರಂಭ ಮಾಡಿದ್ದಾರೆ. 4ನೇ ಓವರ್ 2 ಡಾಟ್ ಬಾಲ್ ಹಾಕಿರೋದು. ಬ್ಯಾಟಿಂಗ್ ಸೈಡ್ ಮೇಲೆ ಪ್ರೆಷರ್, ಟೆನ್ಷನ್ ಕಾಣಿಸ್ತಾ ಇದೆ ಕೋಚ್ ನಾಗೇಂದ್ರ ಅವ್ರ ಮುಖದಲ್ಲಿ. ಫಸ್ಟ್ ಟೈಮ್ ಈ ಟೂರ್ನಮೆಂಟ್ ಅಲ್ಲಿ ಟೆನ್ಷನ್ ಕಾಣ್ತಾ ಇರೋದು ಬೆಂಗಳೂರು ಕ್ವೀನ್ಸ್ಗೆ. ಹತ್ತು ಬಾಲ್ ಬಾಕಿ ಇರೋದು. 26 ರನ್ ಬೇಕು. ಲಾಸ್ಟ್ 6 ಬಾಲ್ ಅಲ್ಲಿ ಇದೇ ಫಸ್ಟ್ ರನ್ ಬರ್ತಾ ಇರೋದು. ಕರೆಕ್ಟ್. ಲಾಸ್ಟ್ ಓವರ್ ಕಂಟಿನ್ಯೂಸ್ 3 ಡಾಟ್ ಬಾಲ್ ಹಾಕಿದ್ರು ಕಾರುಣ್ಯ ರಾಮು. ಈಗ ಈ ಓವರ್ನ 3ನೇ ಬಾಲ್ ಸಿಂಗಲ್ ಬಂದಿರೋದು. ನಂದಿನಿ ಬಂದಿದ್ದಾರೆ ಈಗ ಸ್ಟ್ರೈಕ್ಗೆ. ನೆನ್ಪಿಡಿ, 4ಕ್ಕೆ 3 ಆದಾಗ ಈ ತಂಡ 74 ಹೊಡೆದಂತ ತಂಡ ಇದು. ಸೊ ಹಾಗಾಗಿ 9 ಬಾಲ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. 25 ರನ್ ಬೇಕು ಗೆಲ್ಲೋದಕ್ಕೆ. ಚಂದನ ಇವ್ರನ್ನ ಬೇಡಿಕೆ ಮೇರೆಗೆ ಕರ್ಸಿರೋದು. ಶ್ರುತಿ ಬದಲು ಫಸ್ಟ್ ಬಾಲೇ ಡಾಟ್ ಬಾಲ್. ನೋಡಿ, ಒಂದೊಂದು ಡಾಟ್ ಬಾಲ್ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅಂತ.
ಶಿವಮೊಗ್ಗ ಕ್ವೀನ್ಸ್. ಯಶಸ್ವಿನಿ ಅವರು ಬೌಲಿಂಗ್ ಅಲ್ಲಿ ಯಶಸ್ಸನ್ನ ಕಂಡುಕೊಂಡಿರೋದು, ವಿನ್ನ ತಂದ್ಕೊಡಕ್ಕೆ ಅಡಿಪಾಯ ಹಾಕೊಡ್ತಾ ಇರೋದು. ಅದು ಅನ್ಬೀಟಬಲ್ ಟೀಮ್ ವಿರುದ್ಧ. ಇವರು ಮಂತ್ರ ಹೇಳ್ತಾರೆ ಗುರು. ಸಖತ್ ಫೀಲ್ಡಿಂಗ್, ಬೌಂಡ್ರಿನ ಸೇವ್ ಮಾಡಿದ್ದಾರೆ, 3 ರನ್ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ನೋಡಿ ಯಾವ ರೀತಿ ಶ್ಯೂರಿಟಿ ಅಂತ, ಎಸಿತಾ ಇಲ್ಲ, ಓವರ್ ಥ್ರೋ ಇಲ್ಲ ಅಂದ್ರೂ ಸಹ ಬೌಲರ್ ಹತ್ರ ಬಂದು ಬಾಲ್ನ ಕೈಗಿಟ್ಟು ಹೋಗ್ತಾ ಇದ್ದಾರೆ. 3 ರನ್ ಸೇವ್ ಮಾಡಿರೋದಣ್ಣ, ಬಾಡಿ ಆನ್ ದ ಲೈನ್, ಬಾಲ್ ನನ್ನ ಬೀಟ್ ಮಾಡಬಾರ್ದು ಅಂತ. ಸಖತ್ ಓವರ್ ಇದು ಕ್ರೂಷಿಯಲ್ ಓವರ್ ಅಂತ ಮಾತಾಡ್ತಾ ಇದ್ವಿ. ಕೇವಲ 2 ರನ್ ಕೊಟ್ಟಿರೋದು 5 ಬಾಲಲ್ಲಿ. ಅನುಪಮ ಗೌಡ ಅವ್ರ ತರಾನೇ ಇವರು ಕೂಡ ಯಾವುದೋ ಒಂದು ಮಂತ್ರ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನಾನು ಲಾಸ್ಟ್ ಬಾಲ್ ಹೇಳ್ದೆ, ನೀವು ಕೇಳಿಸ್ಕೊಳ್ಳಿಲ್ಲ, ನಾನೇನು ಮಾಡಲಿ. ನಾನು ಎದ್ದಿದ್ದೆ, ಸಾರಿ. ಯಾವುದೇ ಎಕ್ಸ್ಟ್ರಾಸ್ನ ಕೊಟ್ಟಿಲ್ಲ ಇನ್ನಿಂಗ್ಸ್ ನಲ್ಲಿ, ಅದೇ ನನಗೆ ಖುಷಿ ಕೊಡ್ತಾ ಇರೋದು. ಶಿವಮೊಗ್ಗ ಕ್ವೀನ್ಸ್ ಡಿಸಿಪ್ಲೈನ್ ಬೌಲಿಂಗ್. ಈ ಬಾಲ್ 4 ಅಥವಾ 6 ಬಂದ್ರೆ ಇರುತ್ತೆ ಮಜಾ ಮ್ಯಾಚ್ ಅಲ್ಲಿ. ಓಹೋ, ತುಂಬಾ ಸೇಫ್ ಆಗಿ ತಡೆಯೋದಕ್ಕೆ ನೋಡಿದ್ರು, ಬಾಲ್ ತಾಕೊಂಡು ಬೌಂಡ್ರಿ ಹೋಗುತ್ತೆ. 32ಕ್ಕೆ 1, 20 ರನ್ ಬೇಕು ಗೆಲ್ಲೋದಕ್ಕೆ ಕೊನೆ ಓವರ್ನಲ್ಲಿ. ಮಜಾ ಇದೆ. 6 ಬಾಲು 20 ರನ್, 4-6 ಅಷ್ಟು ಕಷ್ಟ ಏನೂ ಇಲ್ಲ ಈ ಒಂದು ಗ್ರೌಂಡಲ್ಲಿ ಕ್ಲಿಯರ್ ಮಾಡೋದು ಅಥವಾ ರನ್ಸ್ನ ಗಳಿಸೋದು. ಬಟ್ ಕಾಂಟ್ಯಾಕ್ಟ್ ಮಾಡಬೇಕು. ಬೌಲರ್ ಯಾರು, 5ನೇ ಓವರ್ ಯಾರು ಆಗ್ತಾರೆ? ಈ ಹಂತದಲ್ಲಿ ಇರೋಕ್ಕೆ ಕಾರಣ ಅಂತ ಅಂದ್ರೆ ಅವರ ಡಿಸಿಪ್ಲೈನ್ ಬೌಲಿಂಗ್ ಎಫರ್ಟ್ ಹಾಗೂ ಫೀಲ್ಡಿಂಗ್. ಹೌದು, ಒಂದು ಮಿಸ್ ಫೀಲ್ಡ್ ಆಯ್ತು, ಹೋದ್ ಬಾಲ್ 4 ರನ್ ಹೋಯ್ತು, ಬಟ್ ಎಕ್ಸ್ಟ್ರಾನ ಕೊಟ್ಟಿಲ್ಲ. ಯೂಶಲಿ ನೋಡ್ಬೋದು ಒಂದು 10 ಆದ್ರೂ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಇನ್ನಿಂಗ್ಸ್ ಅಲ್ಲಿ, ಇವರು ಒಂದೇ ಒಂದು ಕೊಟ್ಟಿಲ್ಲ. ಅದೇ ಡಿಫ್ರೆನ್ಸ್ ಆಗಿರೋದು ಅಂತೀನಿ ಈ ಡಿಫೆನ್ಸ್ ಅಲ್ಲಿ. ಬಟ್ ಕಡೆ ಓವರ್ ಬೌಲರ್ ಮೇಲೂ ಪ್ರೆಷರ್ ಇರುತ್ತೆ, ಬ್ಯಾಟರ್ಸ್ಗಳ ಮೇಲೂ ಪ್ರೆಷರ್ ಇರುತ್ತೆ. ಬಟ್ ಈ ಹಂತದಲ್ಲಿ ಶಿವಮೊಗ್ಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾರೆ. 20 ರನ್ ಅಂದ್ರೆ ಅಷ್ಟು ಸುಲಭ ಅಲ್ಲ. ಬ್ಯಾಟಿಂಗ್ ಅಲ್ಲಿರೋದು ಸ್ಟಾರ್ ಸ್ಟ್ರೈಕರ್ ಮೊದಲ ಎಕ್ಸ್ಟ್ರಾ ಈ ಇನ್ನಿಂಗ್ಸ್ ಕೊನೆ ಓವರ್ ನಲ್ಲಿ ಬರ್ತಾ ಇದೆ. ಫಸ್ಟ್ ಟೈಮ್ ಅಂಪೈರ್ ಮದನ್ ಮಡಿಕೇರಿ ಅವರ ರೆಕ್ಕೆ ಬಿಚ್ಚಿರೋದು ಈ ಇನ್ನಿಂಗ್ಸ್ ಅಲ್ಲಿ. ಅದರ್ವೈಸ್ ಒಂದೇ ಒಂದು ಅವಕಾಶ ಕೂಡ ಇರಲಿಲ್ಲ ಅವ್ರಿಗೆ. ಬೌಲರ್ ಮೇಲೆ ಇದೆ ಪ್ರೆಷರ್, ಅವ್ರಿಗೂ ಕೂಡ ಟೆನ್ಷನ್ ಕಾಣ್ತಾ ಇದೆ. ಫಸ್ಟ್ ಬಾಲೇ ವೈಡ್, ಸೆಕೆಂಡ್ ಬಾಲ್ 4 ಆಚೆ ಆಚೆ ಕಳಿಸಿದ್ದಾರೆ. ಎಕ್ಸಿಟ್ ರೂಟ್ ನ ತೋರಿಸಿದ್ದಾರೆ ಟೆನ್ನಿಸ್ ಬಾಲ್ಗೆ, ಕಳೆದೋಯ್ತು ಬಾಲು. ಕ್ಯಾಪ್ಟನ್ ಕಾರುಣ್ಯ ರಾಮ್ ಬಂದು ಕಾಮ್ ಡೌನ್ ಮಾಡ್ತಾ ಇರೋದು ಬೌಲರ್ನ. ಫುಲ್ ಟಾಸ್ ಸಖತ್ತಾಗಿ ಕನೆಕ್ಟ್ ಮಾಡಿರೋದು ನಂದಿನಿ ಅವರು, ಸುಲಭವಾಗಿ ಆಚೆ ಹೋಯ್ತು ಸರ್. ಬೌಂಡ್ರಿಯಿಂದ ಆಚೆನೂ ಗ್ಯಾಪ್ ಹುಡುಕ್ತಾ ಇರೋರು. ಅವರು ಫುಲ್ಲು ವಿಂಧ್ಯಾ ಒಂದು ಬಾಲಲ್ಲಿ 5 ರನ್ ಕನ್ಸೀಡ್ ಮಾಡಿರೋದು. ಫಸ್ಟ್ ಬಾಲ್ ವೈಡ್, ಸೆಕೆಂಡ್ ಬಾಲ್ 4. ನಿಧಾನಕ್ಕಾಗಿದ್ದಾರೆ ಬಟ್ ಜೋರಾಗಿ ಬಾರಿಸಿದ್ದಾರೆ. ತಡೆದ್ರು ಕೂಡ ಬಾಲ್ ದಾಟ್ಕೊಂಡೇ ಹೋಗುತ್ತೆ ನಾಯಕಿನ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನಂದಿನಿ ಅವ್ರಿಗೆ. ಇದಕ್ಕೋಸ್ಕರನೇ ಬೇಡಿಕೆ ಮೇರೆಗೆ ಕರ್ಸಿರೋದು. ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅನುಪಮ ಗೌಡ ಅವರು. ಬೇಕಾಗಿರೋದು ಇನ್ನು 11 ರನ್ಗಳಷ್ಟೇ 4 ಬಾಲಲ್ಲಿ. ಲಾಸ್ಟ್ ಓವರ್ನಲ್ಲಿ ಯಶಸ್ವಿನಿ ಅವರು ವಿನ್ನ ಹತ್ರ ಕರ್ಕೊಂಡು ಹೋಗಿದ್ರು. ಇವಾಗ ವಿನ್ಗೆ ಕರ್ಕೊಂಡು ಹೋಗ್ತಾರ ಅಂತ ಕಾದ್ ನೋಡ್ಬೇಕು. ಕಷ್ಟ ಇದೆ, ಯಾಕಂದ್ರೆ ಟೆನ್ಷನಲ್ಲಿ ಕಾಣ್ತಾರೆ ವಿಂಧ್ಯಾ ಅವರು. 2 ಡಾಟ್ ಬಾಲ್, ಗೇಮೇ ಬದಲಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನ ಸಿಡ್ಸಿರೋದು. ಗ್ರೌಂಡ್ ಆಚೆಯಿಂದ ಫೀಲ್ಡ್ ಪ್ಲೇಸ್ಮೆಂಟ್ಗಳು ಬೇರೆ ಕಾಣಿಸ್ತಾ ಇದೆ. ಕಾಮಗಿರಿ ಅಂತ ಓನರು ಹಾಗೂ ಅವರ ಸ್ನೇಹಿತರು, ಕೋಚು ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಡಗೌಟಲ್ಲಿ. 2 ಬಾಲ್ ಮುಂಚೆ ಈ ರೀತಿಯ ಅಂತ ನಗುಮುಖ ಇರಲಿಲ್ಲ ಬೆಂಗಳೂರು ಕ್ವೀನ್ಸ್ ಕ್ಯಾಂಪ್ನಲ್ಲಿ. ಈಗ ನಂಬಿದ್ದಾರೆ ನಂದಿನಿ ಅವ್ರು, ಎಸ್ ಮತ್ತೆ ಆ ರೆಡ್ ಹಾಟ್ ಫಾರ್ಮಿಗೆ ಬಂದಿದ್ದಾರೆ, ನಾವು ಗೆದ್ದೇ ಗೆಲ್ತೀವಿ ಅಂತ. 2 ಬಾಲಲ್ಲಿ 9 ರನ್ ಬಂದಿದೆ ಫೈನಲ್ ಓವರ್ನಲ್ಲಿ. ಇನ್ನು ಬೇಕಾಗಿರೋದು 11 ರನ್ಗಳಷ್ಟೇ. ಫಸ್ಟ್ ಎವರ್ ಟೀಮ್ ಆಗ್ತಾರೆ ಈ ಪಂದ್ಯನ ಗೆದ್ರೆ ಬೆಂಗಳೂರು. 4 ಔಟ್ ಆಫ್ 4 ಗೆಲ್ಲೋದಕ್ಕೆ ಲೀಗ್ ಫೇಸಲ್ಲಿ. ಕ್ವಾಲಿಫೈಯರ್ 1 ಆಡ್ತಾರೆ, ಸೋತ್ರು ಅಷ್ಟೇ ಗೆದ್ರು ಅಷ್ಟೇ. 2 ಬಾಲ್ 2 4.
ತಗೊಳ್ಳಿ, ಇದು ಕೂಡ ಆಚೆ. ಎಕ್ಸಿಟ್ ರೂಟ್ ನ ತೋರಿಸ್ತಾ ಇದ್ದಾರೆ ಟೆನ್ನಿಸ್ ಬಾಲ್ಗೆ. 4 ಹ್ಯಾಟ್ರಿಕ್ ಬೌಂಡ್ರೀಸ್ ನಂದಿನಿ ಅವ್ರಿಗೆ. ಗಾಡ್ ಪ್ಲೀಸ್ ಗಾಡ್ ಅಂತ ಕೇಳಿಸ್ತಾ ಇತ್ತು. ಆ ಲಿಪ್ ಮೂಮೆಂಟ್ ಅಲ್ಲಿ ನೋಡಿದ್ರೆ ದೇವ್ರೆ ಪ್ಲೀಸ್ ದೇವ್ರೆ ಇನ್ನೊಂದು ಬೌಂಡ್ರಿ ಹೊಡ್ಸ್ಬಿಡು ದೇವ್ರೆ ಅಂತ. ಹೌದು. ಕೇಳೋದೇ ಇಷ್ಟ, ನಾನು ಹೊಡ್ಸೋದೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಜಗತ್ತಲ್ಲಿ ನಡೆಯೋದೆಲ್ಲ ಅವ್ನು ನಡೆಸೋದೇ ನಡೆಯೋದು. ನಂದಿನಿ ಮೂಲಕ ಈಗ 3 ಬಾಲ್ 3 4 ಬಂದಿರೋದು. ವಿಂಧ್ಯಾ ಬಗ್ಗೆ ಹೇಳ್ತಾ ಇದ್ರಿ, ಈಗ ಪ್ರೆಷರಲ್ಲಿದ್ದಾರೆ, ಟೆನ್ಷನ್. ಈ ಓವರು 3 ಬಾಲಲ್ಲಿ 13 ರನ್ ಬಂದಿದೆ. ಇನ್ನು 3 ಬಾಲಲ್ಲಿ ಬೇಕಾಗಿರೋದು 7 ರನ್. 6 ಬಂದರೆ ಟೈ ಆಗುತ್ತೆ. ಇನ್ನು ಒಂದೇ ಒಂದು ಟೈಯು ನೋಡಿಲ್ಲ ಈ ಟೂರ್ನಮೆಂಟ್ ಅಲ್ಲಿ. ಟೈ ಆದ್ರೆ ಒಂದೊಂದು ಪಾಯಿಂಟ್ ಹಂಚ್ಕೋತಾರೆ. ಕೂತ್ಕೋಬೇಕು. ಬೆಂಗಳೂರು ಹಂಚ್ಕೊಳ್ಳೋ ಮೂಡಲ್ಲಿ ಇಲ್ವೇ ಇಲ್ಲ. ಪ್ಲೇಯರ್ ಸಪೋರ್ಟರ್ಸ್ ಓನರ್ಸ್ ಎಲ್ಲರೂ ಡಗೌಟ್ ಅಲ್ಲಿ ಹೋಗ್ಬೇಕು. ಪ್ಲೀಸ್ ಡಗೌಟ್ ಅಲ್ಲಿ ಕೂತ್ಕೊಳ್ಳಿ ಸರ್ ಪ್ಲೀಸ್. ಮಂಜುನಾಥ್ ಸರ್ ಪ್ಲೀಸ್. ಸಿಂಗಲ್ಗೆ ಅವಕಾಶ ಅಂತೂ ಇದೆ. ಚೇಂಜ್ ಆಗಿದೆ. ಬೇರೆ ಬ್ಯಾಟರ್ ಸ್ಫೂರ್ತಿ ಬಂದಿರೋದು ಇವಾಗ. ಈ ಇನ್ನಿಂಗ್ಸ್ ನ ಪೂರ್ತಿ ಮಾಡ್ತಾರ. ಬೇಕಾಗಿದೆ 6 ರನ್. 2 ಬಾಲಿಗೆ 6 ರನ್. ಕಾಮ ಕಾಣಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ಬೌಂಡ್ರೀಸ್ ಕೊಟ್ಟರು ಸಹ ಕಾಮ ಕಾಣ್ತಾ ಇದ್ದಾರೆ. ಅನುಪಮ ಗೌಡ ಟೆನ್ಷನ್ ಅಲ್ಲಿ ಕೈ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನ್ ಗುರು ಇಲ್ಲಿ ತನಕ ಬಂದು ಈ ಟೋಟಲ್ನ ಈ ತರ ನಾವು ಗಾಬರಿ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಮತ್ತೊಂದು ಪಂದ್ಯ ಕೊನೆ ಬಾಲ್ ತನಕ ಹೋಗ್ತಾ ಇರೋದು. 2 ಬಾಲಲ್ಲಿ 6 ರನ್ ಬೇಕು. ಬೌಂಡ್ರಿ, 1 ಬೌನ್ಸ್ ಬೌಂಡ್ರಿ. ಸ್ಫೂರ್ತಿ ಅವರ ಬ್ಯಾಟ್ ನಿಂದ 50 ರನ್ ಪೂರೈಸಿದ್ದಾರೆ. ಇನ್ನು 1 ಬಾಲಲ್ಲಿ 7 ರನ್ ಬೇಕು. ಏನ್ ಬೇಕಾದ್ರೂ ಆಗ್ಬೋದು. ಬೆಂಗಳೂರು ಗೆಲ್ಬೋದು, ಶಿವಮೊಗ್ಗ ಗೆಲ್ಬೋದು, ಇಲ್ಲ ಟೈ ಆಗ್ಬೋದು. ಒಂದಂತೂ ಹೇಳ್ಬಿಡ್ತೀನಿ, ಈ ಗ್ರೌಂಡ್ ನಲ್ಲಿ 2 ರನ್ ಓಡಕ್ಕಾಗಲ್ಲ. ಓಡಿದ್ರೆ 1 ರನ್ ಓಡ್ಬೋದು, ಇಲ್ಲ 4 6 ಹೊಡಿಬೇಕು ಅಷ್ಟೇನೆ. 2 3 ನೋಡೇ ಇಲ್ಲ. ಹಾಗಾಗಿ ಆದ್ರೆ ಟೈ, ಇಲ್ಲ ಅಂದ್ರೆ ವಿನ್. ಡಾಟ್ ಬಾಲ್ ಆದ್ರೆ ಲಾಸ್. ಮಜಾ ಇದೆ. ಲಾಸ್ಟ್ ಬಾಲ್ಗೆ ನೀರು ಕೊಡಕ್ಕೆ ಬಂದಿದ್ದಾರೆ ಕ್ಯಾಪ್ಟನ್. ಬಟ್ ಬ್ಯಾಟರ್ಸ್ ಇಬ್ರು ಮೂಡಲ್ಲಿದ್ದಾರೆ, ಲಯದಲ್ಲಿದ್ದಾರೆ. ಈ ಹಂತದಲ್ಲಿ ಯಾಕೆ ಬ್ರೇಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕೀಪರ್ ಕೂಡ ಮುಖ್ಯವಾದಂತ ಪಾತ್ರವನ್ನು ವಹಿಸ್ತಾರೆ. ಏನಾದ್ರೂ ವೈಡ್ ಆದ್ರೆ 1 ರನ್ ಹೋಗುತ್ತೆ. ಬಾಲ್ ಹಿಡಿದಲ್ಲೇ ಇದ್ರೆ 2 ರನ್. ಇಲ್ಲಿಗೆ ಮ್ಯಾಚ್ ಮುಕ್ತಾಯ ಆಗುತ್ತೆ. ಸೊ ಕೀಪರ್ ಕೂಡ ಇಲ್ಲಿ ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತಾರೆ. ಕೊನೆ ಬಾಲ್ 2 ರನ್ ಬೇಕು ಗೆಲ್ಲೋದಕ್ಕೆ. ಒಂದೇ ಪಂದ್ಯವನ್ನು ಸೋತಿಲ್ಲ ಬೆಂಗಳೂರು ಕ್ವೀನ್ಸ್. ಕೀಪರ್ ತಡಿಲಿಲ್ಲ, 2 ರನ್. ಮ್ಯಾಚ್ ಮುಕ್ತಾಯ ಆಗುತ್ತೆ. 4ಕ್ಕೆ 4 ಗೆಲುವು ಬೆಂಗಳೂರು ಕ್ವೀನ್ಸ್ಗೆ. ಸೋಲನ್ನೇ ಕಂಡಿಲ್ಲ ಇವರು ಈ ಟೂರ್ನಮೆಂಟ್ ಅಲ್ಲಿ. ಮ್ಯೂಸಿಕ್ ಆಫ್ ಮಾಡಿ. ಹಲೋ, ಎಲ್ಲ ಓನರ್ಸ್ಗೂ ಒಂದು ಅನೌನ್ಸ್ಮೆಂಟ್ ಇದೆ. ಇಲ್ಲಿ ಡಗ್ಔಟ್ ಅಲ್ಲಿ ಎಲ್ಲರೂ ಬೌಂಡ್ರಿ ಲೈನ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ದೀರಾ. ವಿಜುವಲ್ಸ್ ಅಲ್ಲಿ ಬಹಳ ಕೆಟ್ಟ ಕಾಣ್ತಾ ಇದೆ. ನಿಮ್ದು ಮನೆ ಹೋದ್ಮೇಲೆ ನೀವೇ ಹೈಲೈಟ್ಸ್ ನೋಡ್ತೀರಾ. ನಿಮ್ಗೆ ಚೆನ್ನಾಗಿ ಕಾಣಬೇಕು ಅಂದರೆ ಪ್ಲೇಯರ್ಸು ಪ್ಲಸ್ ಓನರ್ಸ್ ಜೊತೆ 4 ಜನ ಮಾತ್ರ ಡಗ್ಔಟಲ್ಲಿರಬೇಕು. ಬೇರೆ ಯಾರೇ ಇದ್ರೂ ಕೂಡ ನಾವು ಅವ್ರನ್ನ
ಪೆವಿಲಿಯನ್ ಕಳಿಸ್ತೀವಿ, ಅಲ್ಲಿ ಕೂಡಿಸ್ತೀವಿ ನಾವು ಅವ್ರನ್ನ. ಓಕೆ, ಸೊ ಬೇಜಾರು ಮಾಡ್ಕೋಬೇಡಿ. ಬೇರೆಯವ್ರು ಯಾರೇ ಇದ್ರು ನೀವೇ ಕಳಿಸ್ಬಿಡಿ. ಆಮೇಲೆ ಸರ್ ನಮ್ಮವ್ರು ಕರ್ಕೊಂಡು ಬಂದ್ರಿ, ನೀವು ಇಲ್ಲಿ ಸೇರಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಕಾಣಿಸ್ಲಿ ವಿಜುವಲ್ಸು, ನಿಮ್ಮ ಹೈಲೈಟ್ಸ್ ನೀವೇ ನೋಡ್ತೀರಾ. ಕೋಆಪರೇಟ್ ಮಾಡಿ ಎಲ್ಲರೂ ಪ್ಲೀಸ್. ಎಲ್ಲ ಓನರ್ಸು ಈ ವಿಚಾರದಲ್ಲಿ ಪ್ಲೀಸ್ ಇನಿಷಿಯೇಟ್ ತಗೊಂಡು ಡಗ್ಔಟ್ಸಲ್ಲೇ ಕೂತ್ಕೋಬೇಕು, ಯಾರು ಬೌಂಡ್ರಿ ಲೈನ್ ಹತ್ರ ಬರಬಾರ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬೆಂಗಳೂರು ಕ್ವೀನ್ಸ್. ಗೆಲುವಿನ ಸರದಾರರ ಹಾಗೆ ಸಾಲು ಸಾಲು ಗೆಲುವುಗಳನ್ನ ತಮ್ಮ ಬುಟ್ಟಿಗೆ ಹಾಕೊಂಡಿರುವಂತಹ ನಮ್ಮ ಬೆಂಗಳೂರು ಕ್ವೀನ್ಸ್ ತಂಡಕ್ಕೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಏನು ಇರಿ, ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಅಂಡ್ ಆಫ್ ಕೋರ್ಸ್ ಶಿವಮೊಗ್ಗ ತಂಡ ವೆಲ್ ಪ್ಲೇಡ್, ಅಮೇಸಿಂಗ್ ಆಗಿ ಆಡಿದ್ದೀರಾ. ಇದೀಗ